ಚೆನ್ನಾಗಿರ್ಬೇಕು ಅಂತ ಪ್ರಯತ್ನ ಹಾಕ್ತೀವಿ. ಆದರೆ ಅದರ ಪರಿಣಾಮ ಅದು ಚೆನ್ನಾಗಿರ್ಬೇಕು ಅಂತಿಲ್ಲ, ಚೆನ್ನಾಗಿ ಆಗ್ಬಿಡುತ್ತೆ ಅಂತ ಇಲ್ಲ. ನನಗೆ ಚೆನ್ನಾಗಿರುವಂಥದ್ದು ಇನ್ನೊಬ್ಬನಿಗೆ ಚೆನ್ನಾಗಿ ಆಗದೆ ಇರಬಹುದು. ಈ ಪರಿಜ್ಞಾನ ಪ್ರತಿಯೊಬ್ಬರಿಗೂ ಇರಬೇಕು ಕುಟುಂಬದಲ್ಲಿ. ಎಷ್ಟೋ ಸಾರಿ ನಾನು ಅನ್ಕೋತೀನಿ ಇವನಿಗೆ ಸರಿಯಾಗಲಿ ಅಂತ, ಅದು ಆಗದೆ ಇರ್ಬೋದು. ಅದಕ್ಕೊಂದು ಪದ್ಯವನ್ನು ಡಿ.ವಿ.ಜಿ. ಬಹಳ ಚೆನ್ನಾಗಿ ಹೇಳ್ತಾರೆ. ಪದ್ಯದ ಸಂಖ್ಯೆ 864. ಮುದಿಗುರುಡಿ ಹೊಂಗೆಯನು ಬಾದಾಮಿ ಕೋಯನುತ ಪದುಳದಿಮ್ಮೊಮ್ಮಂಗೆ ಕೊಡಲು ಸಿಹಿಯಹುದೇ ಹೃದಯ ಒಳಿತಾದೊಡೆ ತಿಳಿಬಿಹುದೆ ಜಾಣಿಹುದೆ ಸುಧೆ ಬಂತೆ ಸುಲಭದಲ್ಲಿ ಮಂಕುತಿಮ್ಮ ಸುಧೆ ಬಂತೆ ಸುಲಭದಲ್ಲಿ ಮಂಕುತಿಮ್ಮ. ಎಷ್ಟು ಚೆನ್ನಾಗಿದೆ ನೋಡಿ. ಮುದಿಗುರುಡಿ ಹೊಂಗೆಯನು ಬಾದಾಮಿ ಕೋ ಎನ್ನುತ್ತ ಪದುಳದಿ ಮೊಮ್ಮಂಗೆ ಕೊಡಲು ಸಿಹಿಯಹುದೆ ಅಂತ ಕೇಳ್ತಾರೆ. ಮುದಿ ಕುರುಡಿ, ಮುದುಕಿ ಆಗಿದ್ದಾಳೆ, ಅದು ವಯಸ್ಸಾಗಿದೆ. ವಯಸ್ಸಿನ ಪರಿಣಾಮವೋ ಏನೋ ಗೊತ್ತಿಲ್ಲ, ಕಣ್ಣುಗಳು ಕಾಣಿಸ್ತಾ ಇಲ್ಲ. ಮುದುಕಿ ಕಣ್ಣು ಕಾಣಿಸ್ತಾ ಇಲ್ಲ. ವಯಸ್ಸಾದಂತವರಿಗೆ ಅಜ್ಜ ಅಜ್ಜಿಗೆ ಮೊಮ್ಮಕ್ಕಳಿಗೂ ತುಂಬಾ ಇಷ್ಟ ಆಗುತ್ತೆ, ಮೊಮ್ಮಕ್ಕಳಿಗೂ ಹಾಗೆ ಅಜ್ಜ ಅಜ್ಜಿ ಕಂಡು ತುಂಬಾ ಇಷ್ಟ ಆಗುತ್ತೆ. ಈ ಮೊಮ್ಮಗನಿಗೆ ತಾನೇನಾದ್ರೂ ಕೊಡಬೇಕು ಅನ್ನೋ ಆಸೆ ಅಜ್ಜಿಗೆ ಏನ್ ಮಾಡ್ತಾಳಂತೆ, ಬಾದಾಮಿಯನ್ನು ಕೊಡ್ತಾ ಇದ್ದೀನಿ. ಬಾದಾಮಿ ಆರೋಗ್ಯಕ್ಕೂ ಒಳ್ಳೆ ತಾನೆ ನೋಡಿ. ಡಿ.ವಿ.ಜಿ. ಬಳಸುವಾಗ ಇನ್ನೇನು ಮಿಠಾಯಿ ಕೊಡ್ತೀನಿ ಅಂತ ಬಳಸಿಲ್ಲ, ಬಾದಾಮಿ ಅಂತಾನೆ ಬಳಸಿಲ್ಲ. ಬಾದಾಮಿ ಆರೋಗ್ಯಕ್ಕೆ ಒಳ್ಳೇದು, ಬಾದಾಮಿ ಕೊಡ್ಬೇಕು ಮೊಮ್ಮಗನಿಗೆ. ಬಾದಾಮಿ ಕೊಡ್ತಾ ಇದ್ದೀನಿ ಅನ್ನೋ ಕಾರಣಕ್ಕೆ ಕೊಟ್ಟಾಗ ಪದುಳದಿಂದ, ಮದುವೆನು ಸುಮ್ಮನೆ ಅಲ್ಲ, ತುಂಬಾ ಪ್ರೀತಿಯಿಂದ ಕೊಟ್ರೆ ಅದು ಹೊಂಗೆ ಬೀಜ ಆಗಿದ್ರೆ ಕಣ್ ಕಾಣಿಸಲ್ಲ. ಕೊಟ್ಟಿದ್ದು ಹೊಂಗೆ ಬೀಜ, ಬಾದಾಮಿ ಅಂತ ಈ ಮುದುಕಿ ಅಂದ್ಕೊಂಡಿದ್ದಾಳೆ. ಅದು ಮೊಮ್ಮಗನಿಗೆ ಕೊಟ್ರೆ ಅದು ಸಿಹಿ ಆಗ್ಲಿಕ್ಕೆ ಸಾಧ್ಯ ಇದೆಯಾ? ಆಗಲ್ಲ ತಾನೆ. ಯಾಕೆ ಹೊಂಗೆ ಬೀಜ ಅದು. ಈ ಮುದುಕಿಯ ಭಾವನೆ ಚೆನ್ನಾಗಿದೆ, ಹೃದಯ ಒಳಿತಾದೊಡೆ, ಹೃದಯದಲ್ಲಿ ಭಾವನೆ ಚೆನ್ನಾಗಿದೆ ಮೊಮ್ಮಗನಿಗೆ ಬಾದಾಮಿ ಕೊಡಬೇಕು ಅಂತ. ಆದ್ರೆ ತಿಳಿಯುವುದೇ ಜಾಣಿಹುದೇ ಅಂತ ಕೇಳ್ತಾರೆ. ತಿಳುವಳಿಕೆ ಇದೆಯಾ, ಜಾಣತನ ಇದೆಯಾ? ಆಯ್ತಪ್ಪ, ಅಜ್ಜಿಗೆ ವಯಸ್ಸಾಗಿದೆ, ತನಗೆ ವಯಸ್ಸಾಗಿದೆ, ಬಾದಾಮಿ ಎಲ್ಲಿದೆ ಅಂತ ಮನೆಯಲ್ಲಿದ್ದಂಥದ್ದು ಕೇಳುವುದಾಗಿತ್ತು. ಯಾರು ಇಲ್ಲ, ಮೊಮ್ಮಗನೇ ಇತ್ತ, ಮೊಮ್ಮಗನೇ ಬಾದಾಮಿ ಎಲ್ಲಿದೆಯೋ ಅಂತ ಕೇಳ್ಬೋದಾಗಿತ್ತು. ಅವನೇ ಹೇಳ್ತಾ ಇದ್ನೇನೋ ಬಹುಶಃ. ಆಯ್ತಪ್ಪ, ಜಾಣತನಾದ್ರೂ ನೋಡ್ಬೋದಾಗಿತ್ತು. ಮೊಮ್ಮಗ ತಗೊಂಡು ಕೈ ತಗೊಂಡಾಗ ಸ್ಪರ್ಶ ಜ್ಞಾನ ಗೊತ್ತಾಗತ್ತೆ, ಅದು ಗೊತ್ತಾಗಿಲ್ಲ. ವಾಸನೆ ನೋಡ್ಬೋದಾಗಿತ್ತು ಜಾಣತನದಿಂದ, ಅದು ಗೊತ್ತಾಗಿಲ್ಲ. ಮೊಮ್ಮಗನನ್ನೇ ಕೇಳ್ಬೋದಾಗಿತ್ತು, ನೋಡೋ ತಗೊಂಡಿದ್ದೀನಿ, ಬಾದಾಮಿನ ನೋಡಿದ್ದು ಅಂತ ಕೇಳ್ಬೋದಾಗಿತ್ತು. ಆ ಜಾಣತನವೂ ಇಲ್ಲ. ಅದನ್ನೇ ಡಿ.ವಿ.ಜಿ. ಹೇಳೋದು, ಹೃದಯ ಒಳಿತಾದೊಡೆ ತಿಳಿಬಿಹುದೆ ಜಾಣಿಹುದೆ ಅಂತ ಕೇಳ್ತಾ ಸುಧೆ ಬಂತೆ ಸುಲಭದಲ್ಲಿ ಮಂಕುತಿಮ್ಮ ಅಂತ ಹೇಳ್ತಾರೆ. ಅಮೃತ ಸುಲಭವಾಗಿ ಬರಲ್ಲ. ಕುಟುಂಬದಲ್ಲಿಯೂ ಕೂಡ ಒಳ್ಳೆಯದು ಅನ್ನೋದು ಸುಲಭವಾಗಿ ದಕ್ಕಲ್ಲ. ಸಮುದ್ರ ಮಂಥನದ ಕಾಲದಲ್ಲಿಯೂ ಕೂಡ ವಿಷ ಇತ್ಯಾದಿಗಳು ಬಂದ ನಂತರ ತಾನೇ ಅಮೃತ ಬಂದಿದ್ದು. ಅಂತ ಅಮೃತ ಬರಲಿಕ್ಕೆ ಮಂಥನ ನಡಿಬೇಕಾಯ್ತಲ್ಲ, ಅದನ್ನು ನೆನಪು ಮಾಡ್ಕೊಳ್ತಾ ಡಿ.ವಿ.ಜಿ. ಹೇಳ್ತಾರೆ ಸುಧೆ ಬಂತೆ ಸುಲಭದಲ್ಲಿ ಅಂತ ಕೇಳ್ತಾರೆ. ನಮಗೆಷ್ಟು ಸಾರಿ ಇದು ಚೆನ್ನಾಗಿದೆ, ಚೆನ್ನಾಗಿರ್ಬೇಕು ಅಂತ ಅನಿಸ್ತಾ ಇರುತ್ತೆ, ಆದ್ರೆ ಪರಿಣಾಮವಾಗಿ ಚೆನ್ನಾಗಿರ್ಬೇಕು ಅಂತ ಇಲ್ಲ. ಒಂದು ಕಥೆ ನೆನಪಾಗುತ್ತೆ. ಉತ್ತರ ಕರ್ನಾಟಕದ ಕಡೆಗೆ, ಧಾರವಾಡ ಕಡೆಗೆ, ಈ ಧಾರವಾಡ, ಬಾಗಲಕೋಟೆ, ಬಿಜಾಪುರ ಕಡೆಗೆ ನಾನು ಮುಧೋಳದಲ್ಲಿ ಇದ್ದೆ ಒಂದಷ್ಟು ತಿಂಗಳ ಕಾಲ, ಜಮಖಂಡಿ ಮುಧೋಳ ಕಡೆಗೆ. ಆಗ ನೋಡ್ತಾ ಇದ್ದಾಗ ಅಲ್ಲೆಲ್ಲ ಕಬ್ಬು ಬೆಳೀತಾರೆ. ಕಬ್ಬನ್ನ ಟ್ರ್ಯಾಕ್ಟರ್ಲಿ ಒಂದು ಟ್ರಾಲಿ ಅಲ್ಲ, 2 ಟ್ರಾಲಿಗಳನ್ನ ಒಟ್ಟೊಟ್ಟು ಸೇರಿಸ್ಕೊಂಡು ತಗೊಂಡು ಹೋಗ್ತಾ ಇರ್ತಾರೆ. ಅದು ನಾವು ಟ್ರ್ಯಾಕ್ಟರ್ ಅಂತ ಹೇಳ್ತಾ ಇರಲಿಲ್ಲ, ಟ್ರೈನ್ ಅಂತ ಪೂರ್ತಿ ಕಾಣಿಸುತ್ತೆ ಟ್ರೈನ್ ಅಂತ. ಒಂದು ಟ್ರ್ಯಾಕ್ಟರ್ಲಿ ಹುಲ್ಲು ತುಂಬಿಕೊಂಡು ಹೋಗ್ತಾ ಇದ್ದಂತೆ. ಏನಾಯ್ತಾ ಗೊತ್ತಾಗಿಲ್ಲ, ಟ್ರ್ಯಾಕ್ಟರ್ ಮಗುಚಿ ಬಿತ್ತು. ಒಬ್ಬ ಹುಡುಗ ಇದ್ದ, ತಂದೆ ಇದ್ದ, ಇಬ್ರು ಕೂಡ ಹುಲ್ಲಲ್ಲಿ ಸಿಕ್ಕಾಕೊಂಡಿದ್ದಾರೆ. ಅಕ್ಕಪಕ್ಕ ಇದ್ದವ್ರು ನೋಡಿದ್ರು, ಯಾರಿದ್ರು ಅಂತ ಅವರಿಗೇನು ಗೊತ್ತಾಗಿಲ್ಲ. ಟ್ರ್ಯಾಕ್ಟರ್ ಬಿದ್ದಿದ್ದು ನೋಡಿದ್ರು, ಬಂದ್ರು, ಮಗು ಕಿರ್ಚ್ಕೊಂಡು ಕೇಳಿಸ್ತು, ಮಗುವನ್ನು ಎತ್ತಿದ್ರು. ಮಗುನ ಎತ್ಬಿಟ್ಟು ನೀರು ತಗೋಪ್ಪ, ನೀರು ತಗೋ ಅಂತ ನೀರನ್ನು ಕೊಟ್ಟು, ಮಗು ಹೇಳ್ತಂತೆ ಅಪ್ಪ ಬೈತಾರೆ. ಅಲ್ಲಪ್ಪ, ನೀರು ಕುಡಿಯೋದಕ್ಕೆ ಅಪ್ಪ ಏನೋ ಬೈತಾರೆ, ನನಗೆ ಕುಡಿ, ನೀರು ಕುಡಿ ಅಂತ. ಬಿದ್ದಿದೆಯಾ, ನೋವಾಗಿರ್ಬೋದು, ನೋವಾಯ್ತಾ ಹೋಗಿಬಿಡು ಅಂತ ವರ್ಷಕ್ಕೆ ಶುರು ಮಾಡಿದ್ರು. ನೋವಾಯ್ತಾ ಅಂತ ಕೇಳಿದ್ರೆ ಅಪ್ಪ ಬೈತಾರೆ ಅನ್ನಂತೆ. ಹೋಗಿಬಿಡು, ಚಿಕ್ಕ ಮಗು ಅಳ್ತಾ ಇದೆ, ಹೋಗೋ ಈ ಚಾಕ್ಲೇಟ್ ತಿನ್ನು, ಸ್ವಲ್ಪ ಸಮಾಧಾನ ಮಾಡ್ಕೊ ಅಂತ ಹೇಳಿದ್ರೆ ಮಗು ಹೇಳ್ತಂತೆ ಅಪ್ಪ ಬೈತಾರೆ.
ಯಾವ್ಯಾವ ಥರದಲ್ಲಿ ಉಪಚಾರ ಮಾಡಿದ್ರು ಕೂಡ ಮಗು ಒಂದೇ ಉತ್ತರ, ಅಪ್ಪ ಬೈತಾರ್ರಿ ಅಪ್ಪ ಬೈತಾರ್ರಿ ಅಂತ. ಯಾರೋ ಒಬ್ರು ಯಜಮಾನರಿಗೆ ಕೋಪ ಬಂತು, ಏನೋ ಅಪ್ಪ ಬೈತಾರ್ರಿ ಅಂದ್ರೆ ಎಲ್ಲಿದ ನಿಮ್ಮ ಅಪ್ಪ ಅಂತ ಜೋರಾಗಿ ಗದರಿದ್ರಂತೆ. ಮಗು ಹೊಡೆತಾ ಹೇಳ್ತಂತೆ, ಹುಲ್ಲು ಬಿದ್ದದಲ್ರಿ ಟ್ರ್ಯಾಕ್ಟರ್ ಕೆಳಗೆ, ಅಲ್ಲದ ನಿಮ್ಮ ಅಪ್ಪ ಅಂತ. ಉಳಿದಂಥವ್ರೆಲ್ಲರೂ ಕೂಡ ಮಗು ಉಪಚಾರ ಮಾಡ್ತಾ ಇದ್ದಾರೆ. ಆದ್ರೆ ಮಗುಗೆ ತಂದೆ ಕಾಳಜಿ, ಜನ ಮನಸ್ಸಲ್ಲಿ ಮಗು ಅಳಬಾರದು, ಮಗು ಚೆನ್ನಾಗಿರ್ಬೇಕು ಅಂತ ಉಪಚಾರ ಮಾಡ್ತಾ ಇದ್ರೆ ಪಾಪ ತಂದೆ ಕಥೆ ಏನಾಗಿರ್ಬೇಕು. ಮಗು ಬದಲಾಗಿ ತಂದೆಗೆ ಉಪಚಾರ ಮಾಡಿ ಅಂತ ಮಗು ಹೇಳ್ತಾ ಇದೆ. ಇವರ ಆರೈಕೆ ಮಗುಗಲ್ಲ, ಅಗತ್ಯ ಇರಬೇಕಾಗಿ ತಂದೆಗೆ. ಹೀಗೆ ಎಷ್ಟೋ ಸಾರಿ ನಾವು ಅನ್ಕೋತೀವಿ ಚೆನ್ನಾಗಿ ಆಗ್ಬೇಕು ಅಂತ, ಆದ್ರೆ ಅದು ವಸ್ತುಶಃ ಹಾಗೆ ಆಗಬೇಕು ಅಂತಿಲ್ಲ. ಇವತ್ತಿನ ತುಂಬಾ ಮನೆಗಳಲ್ಲಿ ಪಾಲಕರಲ್ಲಿ ಮೂಡಿರುವಂತ ಅತಿಯಾದಂತ ಆಸೆ ಇಟ್ಕೊಂಡು ಒಳ್ಳೆ ಉದಾಹರಣೆ. ನನ್ನ ಮಗ ನನ್ನ ಮಗಳು ತುಂಬಾ ಒಳ್ಳೆ ಸ್ಪೋರ್ಟ್ಸ್ ಪರ್ಸನ್ ಆಗಬೇಕು, ಅದಕ್ಕಾಗಿ ಸೋಮವಾರ ಕ್ರಿಕೆಟ್ ಕೋಚಿಂಗ್, ಫುಟ್ಬಾಲ್ ಕೋಚಿಂಗ್, ಸ್ಕೇಟಿಂಗ್ ಅಥವಾ ಚೆಸ್ ಅಥವಾ ಟೇಬಲ್ ಟೆನ್ನಿಸ್ ಅಥವಾ ಈ ಎಲ್ಲವೂ ಒಂದೇ ದಿವಸ. ಮಂಗಳವಾರ ಭರತನಾಟ್ಯ ಕಲಾವಿದ ಆಗಬೇಕು, ಅದಕ್ಕಾಗಿ ಭರತನಾಟ್ಯ. ಬುಧವಾರ ಸಂಗೀತ ಮಗು ಕಲ್ತ್ಕೋಬೇಕು, ಅದಕ್ಕಾಗಿ ಬುಧವಾರ ಸಂಗೀತ. ಗುರುವಾರ ಕರಾಟೆ ಕಲಿಬೇಕು. ಶುಕ್ರವಾರ ಒಂದೊಂದು ದಿವಸವೂ ಕೂಡ ಅವರನ್ನು ತೊಡಗಿಸಿ ಯಾವುದಕ್ಕೂ ಆ ಮಗು ಆಸಕ್ತಿಯನ್ನು ತೋರಿಸದೇ ಇದ್ರೆ ಅದು ಆ ಮಗುವಿಗೆ ಪನಿಷ್ಮೆಂಟ್ ಅಂತ ಅನ್ಸಲ್ವೇ, ಶಿಕ್ಷೆ ಅಂತ ಅನ್ಸಲ್ವಾ? ಬದಲಾಗಿ ಮಗುವಿನ ಆಸಕ್ತಿ ಏನು? ಬರೀ ಆಸಕ್ತಿ ಅಷ್ಟೇ ಇಲ್ಲ, ಆ ಶಕ್ತಿ ಕೂಡ ನೋಡ್ಬೇಕಲ್ಲ. ಮಗುವಿಗೆ ಆ ಕೆಪಾಸಿಟಿ ಇದೆಯಾ, ಆ ಶಕ್ತಿ ಮಗುವಲ್ಲಿ ಇದೆಯಾ, ಒಂದೊಂದು ಅರ್ಥ ಮಾಡ್ಕೋಬೇಕಲ್ಲ. ತುಂಬಾ ಸಾರಿ ಪಾಲಕರು ಹೇಳ್ಬೋದು ಅಥವಾ ಅರ್ಥ ಮಾಡ್ಕೊಳ್ಳಿಕ್ಕೆ ಎಲ್ಲ ಗೊಂದಲ ಇರುವಂತದ್ದು ಇಲ್ಲೇನೆ, ಮಗುವಿನ ಆಸಕ್ತಿ ಇರುವಂತ ತಿಳ್ಕೊಳ್ಳೋದೇ. ಹಾಗಾಗಿ ತುಂಬಾ ಕುಟುಂಬಗಳಲ್ಲಿ ತಂದೆ ಮಕ್ಕಳ ಮಧ್ಯೆ, ತಂದೆ ತಾಯಿಯ ಮಧ್ಯೆ ಯಾಕೆ ಗೊಂದಲ ಬರುತ್ತೆ? ಇದೇ ಕಾರಣಕ್ಕೋಸ್ಕರನೇ ತಂದೆ ಹೇಳ್ತಾನೆ ಹೋಗುವಂತ, ತಾಯಿ ಹೇಳ್ತಾಳೆ ಇಂಥ ಕೆಲಸಕ್ಕೆ ಹೋಗುವಂತ, ಮಗು ಆಸಕ್ತಿ ಇರಲ್ಲ, ಅದಕ್ಕೆ ಪನಿಷ್ಮೆಂಟ್ ಅಂತ ಅನಿಸ್ತಾ ಇರುತ್ತೆ. ಇರುವಂತ ಎಲ್ಲದರಲ್ಲಿಯೂ ಆಸಕ್ತಿಯನ್ನು ಕಳ್ಕೊಳ್ಳೋದು ಕೇಳಬೇಕು ಅಂತ ಅನ್ಸಲ್ಲ. ಒಬ್ಬ ಶಿಕ್ಷಕನ ಹೇಳ್ತಾ ಇದ್ದೀನಿ, ಇವತ್ತಿನ ವಿದ್ಯಾರ್ಥಿಗಳಲ್ಲಿರುವಂತ ಬಹುದೊಡ್ಡ ಕೊರತೆ, ನನಗೆ ತುಂಬಾ ಸಂತೋಷ ಆಗ್ತಾ ಇರೋದು, ಇಲ್ಲಿರುವಂತ ಎಲ್ಲರೂ ಕೂಡ ನನ್ನ ಕಡೆಯೇ ನೋಡ್ತಾ ಇದ್ದೀರಿ ಮತ್ತು ಚೆನ್ನಾಗಿ ಕೇಳಿಸ್ಕೊತಾ ಇದ್ದೀರಿ. ನನ್ನ ವಯಸ್ಸಿಗೂ ನಿಮ್ಮ ವಯಸ್ಸಿಗೂ ಸಾಕಷ್ಟು ವ್ಯತ್ಯಾಸ ಇದೆ. ನಿಮ್ಮ ಅನುಭವದಷ್ಟು ನನ್ನ ವಯಸ್ಸಾಗಿರ್ಲಿಕ್ಕಿಲ್ಲ ಇದ್ರು, ಅಷ್ಟಾದ್ರೂ ಕೂಡ ನೀವೆಲ್ಲರೂ ಕೂಡ ಇಷ್ಟು ಚೆನ್ನಾಗಿ ಕೇಳಿಸ್ಕೋತೀವಿ. ಈ ಕೇಳಿಸಿಕೊಳ್ಳುವ ಗುಣ ನಮ್ಮ ವಿದ್ಯಾರ್ಥಿಗಳಲ್ಲಿ ಇಲ್ಲವಲ್ಲ. ಬಹುತೇಕ ಶಿಕ್ಷಕರ ಕಂಪ್ಲೇಂಟ್ ಇದೆ, ಮಕ್ಕಳು ಕೇಳಿಸ್ಕೊಳ್ಳಲ್ಲ. ಇವತ್ತು ನೀವು ಏನು ಹೇಳಿದ್ರೆ ಕೇಳಿಸ್ಕೊಳ್ಳಲ್ಲ. ಯಾಕೆಂದ್ರೆ ಬಹಳ ದೊಡ್ಡ ಕಾಂಟ್ರಿಬ್ಯೂಷನ್ ಪೇರೆಂಟ್ಸ್ ಇದೆ, ಪಾಲಕರಿದ್ದಾರೆ. ಕೇಳಿಸಿಕೊಳ್ಳುವಂತ ಮನಸ್ಥಿತಿಯನ್ನ ಮನೆಯಲ್ಲಿ ನಾವು ನಿರ್ಮಾಣ ಮಾಡೇ ಇಲ್ಲ. ಇದು ಇಂತಹ ಸಂದರ್ಭಗಳಿಂದಾಗಿ, ಇಂತಹ ಕೆಲಸದಿಂದಾಗಿಯೇ ಮಕ್ಕಳು ಅಪೇಕ್ಷೆಗೆ ತಕ್ಕಂತೆ ಬೆಳೀತಾ ಇಲ್ಲ ಅನ್ನೋದು ಕಾರಣ ಇರಬಹುದೇನೋ. ಅದಕ್ಕಾಗಿ ಡಿವಿಜರ್ ಹೇಳೋದು, ಹೃದಯ ಹೊಳಿತಾದೊಡೇನು ತಿಳಿವಿರುವುದೇ ಜಾಣಿಹುದೇ ಸುಧೆ ಬಂತೆ ಸುಲಭದಲ್ಲಿ ಮಂಕುತಿಮ್ಮ ಅಂತ. ಒಳ್ಳೇದಾಗಬೇಕು ಅಂದ್ರೆ ಸುಲಭವಾಗಿ ಆಗಲ್ಲ. ಅದಕ್ಕೆ ಆ ರೀತಿಯ ಪರಿಶ್ರಮ ಬೇಕು ಅಂತ. ಹೌದು, ಪರಿಶ್ರಮ ಬೇಕು. ಎಷ್ಟು ಸರಿ ಅನ್ಸುತ್ತೆ ಸರಿಯಾಗಿ ಆಗ್ಬೇಕು ಅಂತ. ಹೇಗೆ ಮಾಡೋದು, ಹೇಗೆ ಅದನ್ನ ಕೈಗೂಡಿಸ್ಕೊಳ್ಳೋದು? ಎಷ್ಟೋ ಸರಿ ಅನ್ಕೋತೀವಲ್ಲ ನಾವು, ನನ್ನ ಮನಸ್ಸನ್ನು ಅದಿದೆ ಆದ್ರೆ ಆಗ್ತಾ ಇಲ್ಲ. ಯಾಕೆ ಹಾಗೆ? ನನ್ನ ಮನಸ್ಸೇ ಕೇಳಲ್ಲ ಕಣ. ಸ್ವಲ್ಪ ಈ ಚಟ ಇದ್ದಂಥವ್ರಂತೂ ಬಹಳ ಸುಲಭ ಕೇಳ್ತಾ ಇದ್ದಾರೆ. ನನಗೆ ಕುಡಿತ ಬಿಡಬೇಕು ಅಂತ ಆಸೆ, ಬಿಡ್ಲಿಕ್ಕಾಗಲ್ಲ. ತಂಬಾಕು ಬಿಡಬೇಕು ಅಂತ ಗೊತ್ತು, ಬಿಡಲ್ಲ. ಇನ್ನು ತಮಾಷೆ ಗೊತ್ತಾ, ಸುಳ್ಳು ಹೇಳೋದು. ಈ ತಂಬಾಕು ಅಥವಾ ನಶೆ ಇರಿಸ್ಕೊಳ್ಳೋದೆಲ್ಲ ಹೊರಗಡೆ ಕಾಣಿಸುತ್ತೆ, ಸುಳ್ಳು ಹೇಳೋದು ಕಾಣಿಸಲ್ಲ. ಪ್ರತಿಯೊಬ್ಬರಿಗೂ ಅನ್ಸುತ್ತಂತೆ, ನಾನು ಸುಳ್ಳು ಯಾಕೆ ಹೇಳ್ತಾ ಇದ್ದೀನಿ ಅಂತ ಅನ್ಸುತ್ತಂತೆ ಅವರಿಗೆ. ಆದ್ರೆ ಸುಳ್ಳು ಹೇಳೋದು ಬಿಡಲ್ಲ. ಅದೊಂದು ರೋಗ ಆಗ್ಬಿಟ್ಟಿರುತ್ತೆ ಅವರಿಗೆ. ಇದನ್ನು ಕೂಡ ಇಂಥ ಹಲವು ಸರಿ ಅನ್ಸುತ್ತೆ, ಯಾಕೆ ಹೀಗೆ ಅಂತ, ಮನಸ್ಸು ಯಾಕೆ ಹಿಂಗ ಆಗತ್ತೆ ಅಂತ. ಬೆಳಿಗ್ಗೆ ಅಲ್ರಾಮ್ ಇಟ್ಕೊಂಡಿರ್ತಾರೆ, ಈಗಂತೂ ಮೊಬೈಲ್ ತಾರೆ, ಅದು ಹೇಳುತ್ತೆ ಎದ್ದೇಳೋ ಮಗನೆ ಅಂತ. ಆದ್ರೆ ಅದು ತಲೆ ಮೇಲೆ ಹೊಡೆದು ಮತ್ತೆ ಮಲ್ಕೋತೀವಿ. ಬೇಗ ಏಳ್ಬೇಕು ಅಂತ ಗೊತ್ತು, ಏಳಲ್ಲ. ಬೇಗ ಮನೆಯಿಂದ ಕಚೇರಿಗೆ ಹೊರಡಬೇಕು ಅಂತ ಗೊತ್ತು, ಹೊರಡಲ್ಲ. ಸಮಯಕ್ಕೆ ಸರಿಯಾಗಿ ಕಚೇರಿಗೆ ಇರಬೇಕು ಅಂತ ಗೊತ್ತು, ಇರ್ಲಿಕ್ಕೆ ಆಗಲ್ಲ. ಕಾರಣ ಹುಡುಕ್ತೀವಿ, ಕಾರಣ ಸಿಕ್ಕಾಪಟ್ಟೆ ಸಿಗತ್ತೆ ನಮಗೆ. ನಾನು ವಿದ್ಯಾರ್ಥಿಗಳಿಗೆ ಹೇಳೋದಿದೆ, ಯಾವುದೋ ಒಂದು ವರ್ಕ್ ಮಾಡ್ಕೊಂಡು ಬಂದಿಲ್ಲ ಆದ್ರೆ ಕಾರಣಗಳನ್ನು ಹೇಳಿ, ಅದ್ರ ಕಾರಣ ಹೇಳುವಾಗ ಅದು ಸುಳ್ಳು ಅಂತ ನಮ್ಗೆ ಅರ್ಥ ಆಗಬಾರ್ದು. ನೀ ಹೇಳುವಂತ ಕಾರಣ ನಮಗೆ ಸುಳ್ಳು ಅಂತ ಅನಿಸಬಾರದು. ನಂಬುವಂತ ಸುಳ್ಳು ಹೇಳಿ
ಅಂತ ಹೇಳ್ತೀವಿ. ಹಾಗೆ ನಂಬಿಸುವಂತಹ ಕಾರಣಗಳು ಸಿಕ್ಬಿಡುತ್ತೆ ನಮಗೆ. ನಮ್ಮ ಮನಸ್ಸಿಗೆ ನಾವು ಹೇಳ್ಕೊತಾ ಇರ್ತೀವಿ, ಅದು ಹಂಗಾಯ್ತು, ಟ್ರಾಫಿಕ್ ಜಾಮ್ ಆಯ್ತು, ಹಾಗಾಗಿ ನನಗೆ ಅಲ್ಲಿ ಮುಖ್ಯಕ್ಕಾಗಿಲ್ಲ. ಈ ಯಾವ್ಯಾವ ಕಾರಣ ಸಿಗ್ತಾ ಹೋಗುತ್ತೆ. ಅದಕ್ಕೆ ಈ ಮನಸ್ಸನ್ನ ಹತೋಟಿಯಲ್ಲಿ ಇಡೋದು ಹೇಗೆ? ಒಂದು ಮಾತೇ ಇದೆಯಲ್ಲ, ಮನ ಏವ ಮನುಷ್ಯಾಣ ಕಾರಣಂ ಬಂಧ ಮೋಕ್ಷಯೋಗೋ ಅಂತ. ಮನಸ್ಸು ಬಂಧನಕ್ಕೂ ಮೋಕ್ಷಕ್ಕೂ ಎಲ್ಲೂ ಅದೇ ಕಾರಣ ತಾನೆ. ಮನೆಯಲ್ಲಿರುವಂತಹ ಸಮಸ್ಯೆಗಳಿಗೆ, ಕುಟುಂಬದ ಸಮಸ್ಯೆಗೆ ಪರಿಹಾರವೂ ಕೂಡ ಮನಸ್ಸಿನಲ್ಲಿದೆ. ಆದ್ರೆ ಅದನ್ನು ಹತೋಟಿಯಲ್ಲಿ ಇಡೋದು ಹೇಗೆ? ಎಷ್ಟು ಒಳ್ಳೆ ಪದ್ಯ ಇದೆ, 375ನೇ ಪದ್ಯ. ಮನವನಾಳುವುದು ಹಠದ ಮಗುವನಾಳುವ ನಯದೆ, ಇನಿತನಿತು ಸವಿ ಉಳಿಸು ಸವಿ ಕಥೆಗಳಿಂದೆ, ಅನುಕೂಲಿಸದು ಬರಿಯ ಕೂಗು ಬಡಿತಗಳಿನದು, ಇನಿದಿತ್ತು ಮರೆಸಿನಿತ ಮಂಕುತಿಮ್ಮ, ಇನಿದಿತ್ತು ಮರೆಸಿನಿತ ಮಂಕುತಿಮ್ಮ. ಈ ಮನಸ್ಸನ್ನ ಹತೋಟಿಲಿಟ್ಕೊಳ್ಳೋದು ತುಂಬಾ ಸುಲಭ ಅಲ್ಲ ಅಂತ ಡಿ.ವಿ.ಜಿ ಹೇಳ್ತಾರೆ. ಅದು ಹೇಗೆ ಅಂದ್ರೆ, ಮನವನ್ನ ಆಳುವುದು, ಮನಸ್ಸನ್ನ ಕಂಟ್ರೋಲ್ ಇಟ್ಕೊಳ್ಳುವಂಥದ್ದು ಹಠದ ಮಗುವನಾಳುವ ನಯದೆ ಅಂತ ಹೇಳ್ತಾರೆ. ಹಠ ಹಿಡಿದಿರುವಂತ ಮಗು ಹೇಗಿರುತ್ತೋ ಅದನ್ನು ಹೇಗೆ ಸಮಾಧಾನ ಮಾಡ್ತೀವೋ ಆ ರೀತಿಯಲ್ಲಿ ಅಂತ ತಾಯಿಯಲ್ಲಿ ತುಂಬಾ ಚೆನ್ನಾಗಿ ಗೊತ್ತಿರುತ್ತೆ. ಎಂತೆಂತ ಸುಳ್ಳು ಹೇಳ್ತಾರೆ ನೋಡು, ಚಂದಮಾಮ ಬರ್ತಾನೆ, ನೀನು ಊಟ ಮಾಡಿಲ್ಲ ಅಂದ್ರೆ ಅವನು ತಿನ್ಕೊಂಡು ಹೋಗ್ಬಿಡ್ತಾನೆ ಅಂತ. ಏನು ಹೇಳಿದ ತಕ್ಷಣ ಬಂದ್ಬಿಟ್ಟು ಗಬಕ್ಕಂತ ತಿನ್ಕೊಂಡು ಹೋಗ್ಬಿಡ್ತಾನೆ ಅವನು. ಎಂತ ಸುಳ್ಳು ಹೇಳ್ತಾರೆ. ಆದರೂ ಇದು ಯಾಕೆ ಅಂದ್ರೆ ನಮ್ಮ ಉದ್ದೇಶ ಇರೋದು ಮಗು ಊಟ ಮಾಡ್ಲಿ ಅಂತ ಅಷ್ಟೇನೆ. ನೋಡು, ಗುಮ್ಮ ಬರ್ತಾನೆ, ಜೀವನದಲ್ಲಿ ಯಾರು ಗುಮ್ಮ ನೋಡಿಲ್ಲ, ಆದ್ರೂ ಹೇಳ್ತೀವಿ. ಇಷ್ಟೆಲ್ಲ ಮಾಡ್ತಾ ಮಾಡ್ತಾ ಮಗು ಊಟ ಮಾಡಿಸ್ತೀವಲ್ಲ, ಮನಸ್ಸನ್ನು ಕೂಡ ಹಾಗೆ ಮಾಡಬೇಕು ಅಂತ ಡಿ.ವಿ.ಜಿ ಹೇಳೋದು. ಹಠ ಹಿಡಿದಿರುವಂತ ಮಗುವನ್ನ ಹೇಗೆ ಸಮಾಧಾನ ಮಾಡಿ ಕೊನೆಗೆ ಊಟ ಮಾಡಬೇಕು ಅಥವಾ ನಿದ್ದೆ ಮಾಡಬೇಕು ಅಥವಾ ಬರಿಬೇಕು, ಓದಬೇಕು, ಅದಕ್ಕೆ ತೊಡಗಿಸ್ತಾಳಲ್ಲ ತಾಯಿ, ಹಾಗೆ ನಮ್ಮ ಮನಸ್ಸಿಗೆ ನಾವು ತಾಯಿ ಆಗ್ಬೇಕು ಅಂತ ಡಿ.ವಿ.ಜಿ ಹೇಳೋದು. ಹೇಗೆ ಅಂದ್ರೆ, ಇನಿತಿನಿತು ಸವಿಯುಣಿಸು ಸವಿ ಕಥೆಗಳಿಂದ ತಾಯಿ ಮಗುವಿಗೆ ಊಟ ಮಾಡಿಸ್ತಾಳಲ್ಲ, ಏನೋ ಒಂದು ಸ್ವಲ್ಪ ಇಡ್ತಾಳೆ, ನೋಡು ಇಷ್ಟು ತಿನ್ಬಿಡು ಸಾಕು, ಅಷ್ಟಾದ್ರೂ ಸಾಕು ಅಂತ ಪ್ರತಿ ತುಟ್ಟಿಗೂ ಅದನ್ನೇ ಹೇಳೋದು. ಇಷ್ಟೇ ಅಂತ. ಅಣ್ಣನ್ ಕೊಡ್ತೀನಿ ನೋಡು, ಆ ಮಾಡು ಅಂತ ಅವನಿಗೆ ಆ ಮಾಡಿಸಿ ಮಗುವಿನ ಬಾಯಲ್ಲಿ ತುತ್ತನ್ನ ಇಡ್ತಾಳೆ. ಜೊತೆಗೆ ಅನುಕೂಲಿಸದು ಬರಿಯ ಕೂಗು ಬಡಿತಗಳಿಂದ ಅಂತಾನು ಹೇಳ್ತಾರೆ. ತುಂಬಾ ಸಾರಿ ಪಾಲಕರು ಇದನ್ನು ಮಾಡ್ತಾರೆ. ಹೋಮ್ವರ್ಕ್ ಮಾಡು ಅಂತ ಶುರು ಆಗೋದು ಏನು ಕಿರ್ಚಾಡೋದು, ಅಡಿಗೆ ಮನೆಯಿಂದನೋ ಅಥವಾ ಅವನ ಲ್ಯಾಪ್ಟಾಪ್ ಎದುರಿಗೆ ಕುತ್ಕೊಂಡ್ರೆ ಮಾಡಿಲ್ಲ ಅಂದ್ರೆ ಸಾಯಿಸ್ಬಿಡ್ತೀನಿ ಅಂತ ಕಿರಿಚುವಂತ ಪಾಲಕರಿದ್ದಾರೆ. ಬರೀ ಕೂಗೋದ್ರಿಂದ, ಹೊಡೆಯೋದ್ರಿಂದ, ಬಡಿಯೋದ್ರಿಂದ ಮಕ್ಕಳು ಸುಧಾರಿಸ್ಬಿಡ್ತಾರೆ. ಹಾಗೆ ಸುಧಾರಿಸೋದಾದ್ರೆ ಬರೀ ಹೊಡಿಬೋದಾಗಿತ್ತಲ್ಲ, ಎಲ್ಲರೂ ಒಂದೊಂದು ಕೋಲಿಟ್ಕೊಂಡು ನಾಲ್ಕು ಬಾರಿಸ್ಬೋದಾಗಿತ್ತಲ್ಲ ಮನೆಗಳಲ್ಲಿ. ಬರೀ ಅದರಿಂದ ಆಗಲ್ಲ ಅಂತ ಹೇಳ್ತಾರೆ. ಮಾಡಬೇಡಿ ಅಂತ ಡಿ.ವಿ.ಜಿ ಹೇಳಿಲ್ಲ, ಆದ್ರೆ ಕೇವಲ ಹೊಡೆತ ಬಡಿತದಿಂದ ಕೆಲಸ ಆಗಲ್ಲ ಅಂತ. ಬದಲಾಗಿ ಏನ್ ಮಾಡ್ಬೇಕು, ಇನಿತಿತ್ತು ಮರೆಸು ಇನಿತ ಅಂತ ಸ್ವಲ್ಪ ಕೊಟ್ಟು ಇನ್ನು ಉಳಿದನ್ನ ಮನಸ್ಸು ಅಂತ. ಗಾಳಿಪಟ ಹಾರಿಸ್ತೀವಲ್ಲ, ಒಂದ್ಸರಿ ಎಳಿತೀವಿ, ದಾರನ ಕೆಳಗೆ ಬರುತ್ತೆ, ಮತ್ತೆ ಬಿಡ್ತೀವಿ, ಗಾಳಿಪಟ ಮೇಲಕ್ಕೆ ಹಾರುತ್ತೆ. ಹಾಗಂತ ದಾರ ಏನು ಬಿಡಲ್ಲ, ದಾರ ಕೈಯಲ್ಲೇ ಇರುತ್ತೆ. ಅಷ್ಟು ಎತ್ತರ ಎತ್ತರ ಎತ್ತರಕ್ಕೆ ಹೋಗುವಂತ ಗಾಳಿಪಟಕ್ಕೂ ಕೂಡ ಎಳಿಬೇಕು, ಮತ್ತೆ ಬಿಡಬೇಕು, ಎಳಿಬೇಕು, ಮತ್ತೆ ಬಿಡಬೇಕು. ಆಗ ಮಾತ್ರ ಗಾಳಿಪಟ ಎತ್ತರಕ್ಕೆ ಹೋಗ್ಲಿಕ್ಕೆ ಸಾಧ್ಯ ಆಗುತ್ತೆ. ಜೀವನದಲ್ಲೂ ಹಾಗೇನೆ, ಮನೆಯಲ್ಲೂ ಕೂಡ ಹಾಗೇನೆ. ಅಂದುಕೊಂಡಂತೆ ಎಲ್ಲವೂ ಆಗಲ್ಲ, ಆದ್ರೆ ಕಠೋರವಾದಂತ ನಿಯಮಗಳು ಮಾಡೋದ್ರಿಂದ ಮಕ್ಕಳಿಗೆ ಒಳ್ಳೇದಾಗತ್ತೆ ಅಂತ ಅಂದ್ಕೊಳ್ಳುವಂತ ಅಗತ್ಯ ಇಲ್ಲ. ಬದಲಾಗಿ ಇನಿತಿತ್ತು ಮರೆಸಿನಿತ ಸ್ವಲ್ಪ ಕೊಟ್ಟು, ಇನ್ಯಾವುದೋ ಹಠ ಮಾಡ್ತಾ ಇರುವಂತ ಮಗುಗೆ ಇನ್ಯಾವುದೋ ಬೇಕು ಅಂತ ಬಯಸ್ತಾ ಇರುವಂತ ಮನಸ್ಸಿಗೆ ನಾವು ಒಂದ್ ಸ್ವಲ್ಪ ಕೊಟ್ಟು ಉಳಿದಿನ ಮರೆಸಬಹುದಲ್ಲ. ಆ ಮುಖಾಂತರ ಒಳ್ಳೇದಾಗತ್ತೆ ಅನ್ನೋದು ಡಿ.ವಿ.ಜಿ ಅವರು ಹೇಳುವಂಥದ್ದು. ಹಾಗಿದ್ರೆ ಇದನ್ನು ಬ್ಯಾಲೆನ್ಸ್ ಮಾಡೋದು ಹೇಗೆ? ಅದು ಬಹಳ ಮುಖ್ಯ ತಾನೆ. ಗೊತ್ತಿದೆ, ಮಾಡೋದು ಹೇಗೆ? ಈ ಬ್ಯಾಲೆನ್ಸಿಂಗ್ ಬಹಳ ಇಂಪಾರ್ಟೆಂಟ್ ಮನೆಯಲ್ಲಿ. ಅದು ಗಂಡ ಹೆಂಡತಿ ಮಧ್ಯೆಯಲ್ಲೂ ಹೌದು, ಅಥವಾ ತಂದೆ ಮಗ, ತಾಯಿ ಮಗ, ಅಣ್ಣ ತಮ್ಮ, ಅಕ್ಕ ತಂಗಿ, ಎಲ್ಲರ ಮಧ್ಯದಲ್ಲೂ ಕೂಡ ಅದೇ ಬರೋದು. ಸಮತೋಲನ ಹೇಗೆ ಅಂತ ಹಾಗೆ ಡಿ.ವಿ.ಜಿ ಅವರು ಕೊಡುವಂತ ಉದಾಹರಣೆ, ಮನೆಯಲ್ಲಿ ಹಾಲು ಕಾಯಿಸ್ತಾರಲ್ಲ ಅಂತ ಉದಾಹರಣೆ. ದೊಡ್ಡ ತತ್ವ, ಅದಕ್ಕೆ ನಮ್ಮ ಕಣ್ಣೆದುರಿಗೆ ಕಾಣುವಂತ ಒಂದು ಸಣ್ಣ ಉದಾಹರಣೆ. ಎಷ್ಟು ಚೆನ್ನಾಗಿದೆ ನೋಡಿ. ಪದ್ಯದ ಸಂಖ್ಯೆ 378. ಕುದಿ ಹೆಚ್ಚೆ ವೆಗಟಹುದು ಕಡಿಮೆ ಇರೆ ಹಸಿರಾತ, ಕದಡಲೊಡೆವುದು ಹಾಲು ಸೂಕ್ಷ್ಮವದರ ಹದ, ಅದರ ಒಲೆ ಮನದ ಹದ ಅದರೆಚ್ಚರದಿ ನೋಡು,
ಬದುಕು ಸೊಗಹದದಿಂದ ಮಂಕುತಿಮ್ಮ, ಬದುಕು ಸೊಗಹದದಿಂದ ಮಂಕುತಿಮ್ಮ. ಹಾಲನ್ನ ಕಾಯಿಸುವಂತ ಉದಾಹರಣೆ ಕೊಡ್ತಾರೆ. ಬದುಕು ಜೀವನ ತುಂಬಾ ಚೆನ್ನಾಗಿರತ್ತಂತೆ ಯಾವಾಗ ಅಂದ್ರೆ ಈ ಬ್ಯಾಲೆನ್ಸ್ ಇದ್ದಾಗ, ಹದವಾಗಿದ್ದಾಗ ಬದುಕು ಜೀವನ ಚೆನ್ನಾಗಿರತ್ತೆ ಅಂತ. ಎಷ್ಟು ಚೆನ್ನಾಗಿದೆ ನೋಡಿ. ತುದಿ ಹೆಚ್ಚೆ ವೆಗಟಬಹುದು, ಕಡಿಮೆ ಇದೆ ಹಸಿನಾಥ. ಹಾಲನ್ನ ಕಾಯಿಸುವಾಗ ತಾಯಿಗೆ ಗೊತ್ತಿರುತ್ತೆ, ಒಂದ್ ಸ್ವಲ್ಪ ಜಾಸ್ತಿ ಉರಿ ಇಟ್ಬಿಟ್ರೆ ಅದು ಸೀಲ್ ಹೋಗ್ಬಿಡುತ್ತೆ, ಅದು ಉಪಯೋಗಕ್ಕೆ ಬರಲ್ಲ. ಅದೇ ರೀತಿ ಕಡಿಮೆ ಇದೆ, ಒಂದು ಹದವಾಗಿ ಕಾಯಿಸಿಲ್ಲ, ಅದು ಕೆಳಗಟ್ಟುವಷ್ಟು ಕಾದಿಲ್ಲ ಅಂತ ಆದ್ರೆ ಕೆಲವೇ ಗಂಟೆಗಳಲ್ಲಿ ಅದು ಒಡೆದು ಹೋಗ್ಬಿಡುತ್ತೆ ಹಾಲು. ಕಡಿಮೆ ಇದೆ ಹಸಿನಾಥ, ಹಸಿನಾಥ ಬರುತ್ತೆ, ಅದು ಕೂಡ ಹಾಲು ಬಳಕೆಗೆ ಯೋಗ್ಯ ಆಗಲ್ಲ. ಹೋಗ್ಲಿ ಬಿಸಿ ಮಾಡಿದ್ವಿ, ಬೇಗ ತಣ್ಣಗೆ ಮಾಡಬೇಕು ಅಂತ ಒಂದು ಸೌಟ್ ತಗೊಂಡು ಹೀಗೆ ತಿರುಗಿಸ್ಬಿಟ್ರೆ ಬಹುಶಃ ಹಾಲು ಒಡೆದೋಗ್ಬಿಡ್ಬೋದು. ಕದಡಲು ಒಡೆಯುವುದು ಹಾಲು. ನೋಡಿ, ಇಷ್ಟೆಲ್ಲ ಹೇಳ್ಕೊಂಡು ಡಿವಿಜಿಯವರು ಈ 3 ಉದಾಹರಣೆ ಹೇಳ್ತಾ 2ನೇ ಪದ್ಯದಲ್ಲಿ ಹೇಳ್ತಾರೆ, ಅದರ ಒಲೆ ಮನದ ಹದ ಅಂತ. ಆದ್ರೆ ಹಾಗೆ ಮನಸ್ಸು ಕೂಡ ಅಂತ. ಮನಸ್ಸನ್ನ ಅತಿಯಾಗಿ ಕಾಯಿಸಬಾರದು, ಅತಿಯಾಗಿ ಬೇಯಿಸಬಾರದು, ಅತಿಯಾಗಿ ಕದಡಬಾರದು ಅಂತ. ಎಷ್ಟು ಸುಂದರವಾಗಿದೆ. ಅದರ ಒಲೆ ಮನದ ಹದ, ಅದನ್ನು ಎಚ್ಚರದಿ ನೋಡು ಅಂತ ಹೇಳ್ತಾರೆ. ತುಂಬಾ ಎಚ್ಚರಿಕೆಯಿಂದ ನೋಡು ಅಂತ. ಮನಸ್ಸನ್ನ ತುಂಬಾ ಎಚ್ಚರಿಕೆಯಿಂದ ನೋಡ್ಬೇಕು. ನಾವು ಬಳಕೆಯಲ್ಲಿ ಹೇಳುವಂತ ಮಾತಿದೆಯಲ್ಲ, ತುಂಬಾ ಕೋಪ ಬಂದಾಗ ಮನಸ್ಸು ಕುದ್ದೋಯ್ತು ಕಣ ಅಂತ ಹೇಳ್ತೀವಿ. ಏನು ಮನಸ್ಸು ಕುದ್ದೋಗೋದು ಅಂದ್ರೆ ಕೋಪದಿಂದ ಕುದೀತು ಅಂತ, ಬಿಸಿ ಆಯ್ತು ಮನಸ್ಸು ಅಂತ. ಅದು ಆಗ್ಬಾರ್ದು ಅಂತ ಹೇಳ್ತಾರೆ ಡಿವಿಜಿಯವರು. ಅತಿ ಆಗ್ಬಾರ್ದು ಎಲ್ಲೂ ಅಂತ. ಇಂತಹ ಬ್ಯಾಲೆನ್ಸ್ ಅನ್ನು ನಾವೇನಾದ್ರೂ ಅರ್ಥ ಮಾಡ್ಕೊಂಡ್ಬಿಟ್ರೆ, ತಿಳ್ಕೊಂಡ್ಬಿಟ್ರೆ ಬಹುಶಃ ಜೀವನ ತುಂಬಾ ಚೆನ್ನಾಗತ್ತೆ ಅಂತ ಅನ್ಸುತ್ತೆ ನನಗೆ. ಇಂಥದ್ದು ಈ ಮನಸ್ಸು ಕುದಿಲಿಕ್ಕೆ ಕಾರಣ ಏನು? ನಮ್ಮವರೇ ಕಾರಣ ಅಂತ ಎಷ್ಟು ಸರಿ ಅನ್ಸುತ್ತೆ. ನಮ್ಮವರೇ, ನಮ್ಮ ಜೊತೆಗಿರುವಂತವ್ರು. ಎಷ್ಟೋ ಸರಿ ಗಂಡನಿಗೆ ಹೆಂಡತಿ, ಹೆಂಡತಿಗೆ ಗಂಡ, ಅಪ್ಪ ಅಮ್ಮಂಗೆ ಮಕ್ಕಳು, ಇವರೇನೆ ಒಂದು ಬಳಗದವರು. ಅವರಿಂದ ಆಗುವಂತ ನೋವಿದೆಯಲ್ಲ, ಅದು ಅಪಾರವಾದಂತ ನೋವು ಅಂತ. ಅದಕ್ಕೆ ಡಿವಿಜಿ ಹೇಳುವಂತ ಇನ್ನೊಂದು ಪದ್ಯ ತುಂಬಾ ಚೆನ್ನಾಗಿದೆ. 176ನೇ ಪದ್ಯ. ಇಂಗಿತ ಜ್ಞಾನವಿಲ್ಲದ ಬಂಧು ಪರಿವಾರ, ಹಂಗಿಸುವ ಛಲವುಳ್ಳ ಸತಿ ಪುತ್ರ ಸಖರು, ಬಂಗಾರದ ಸಿಚುಚ್ಚೆ ಸಿಂಗರದ ಬೊಟ್ಟೆನುತ, ಮಂಗ ಬುದ್ಧಿಯ ಜನರು ಮಂಕುತಿಮ್ಮ, ಮಂಗ ಬುದ್ಧಿಯ ಜನರು ಮಂಕುತಿಮ್ಮ, ಮಂಕುತಿಮ್ಮ. ಇಂಗಿತ ಜ್ಞಾನವಿಲ್ಲದ ಬಂಧು ಪರಿವಾರ. ತುಂಬಾ ಮನೆಗಳಾಗುತ್ತದೆ. ಗಂಡ ಕೆಲಸ ಮಾಡ್ಕೊಂಡು ಬರುವಾಗ ಹೆಂಡತಿ ಕೇಳಿಸುವಷ್ಟು ತಾಳ್ಮೆ ಇರಲ್ಲ. ಇಡೀ ದಿವಸ ಮನೆಯಲ್ಲೇ ಇರುವಂತ ಹೆಂಡತಿಯನ್ನ ಚೆನ್ನಾಗಿದೆಯಾ ಅಂತ ಹೇಳುವಂತ ವ್ಯವಧಾನ ಗಂಡನಿಗೆ ಇರಲ್ಲ. ಮನೆಗೆ ಬರ್ತಾ ಇದ್ದಂತಲೇ ಗೇಟ್ ಓಪನ್ ಮಾಡ್ಲಿಕ್ಕೆ, ಡೋರ್ ಓಪನ್ ಮಾಡ್ಲಿಕ್ಕೆ ಒಂದು ಕ್ಷಣ ತಡ ಆದ್ರೆ ಗಂಡನ ಉತ್ತರ ಏನಿರುತ್ತೆ ಗೊತ್ತಾ? ಇಡೀ ದಿವಸ ಮನೇಲಿ ಇರ್ತೀಯ, ಬಂದ ತಕ್ಷಣ ಗೇಟ್ ತೆಗಿಲಿಕ್ಕಾಗಲ್ವಾ ಅಂತ ಕರಿತೀವಿ. ಅಂತ ಮಹಾಪುರುಷರು ಒಂದ್ ದಿವಸ ಮನೆಯಲ್ಲಿ ಒಬ್ಬರೇ ಇದ್ದು ನೋಡ್ಬೇಕು, ಬಹಳ ಚೆನ್ನಾಗಿರುತ್ತೆ ಅನುಭವ. ಕೆಲಸ ಮಾಡಿ 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 ಸುಸ್ತಾದಾಗ ಒಂದ್ ದಿವಸ ಇರ್ತೀವಲ್ಲ, ಅದು ಚೆನ್ನಾಗಿರುತ್ತೆ. ಜೀವನ ಪೂರ್ತಿ ಮನೇಲೇ ಇರ್ತಾರಲ್ಲ ಅಂತವ್ರು ಹೋಗ್ಲಿ, ತನ್ನಂತೆ ಕೆಲಸ ಮಾಡ್ತಾಳೆ ಹೇಳ್ತೀವಿ ಕೂಡ. ಅಂತವ್ರ ಬಗ್ಗೆ ಹೀಗೆ ಹೇಳಿದ್ರೆ ಇಂಥ ಹಲವು ಘಟನೆಗಳು ಮನೆಯಲ್ಲಿ ನಿತ್ಯ ನಡೀತಾ ಇರುತ್ತೆ. ಅದನ್ನೇ ಡಿವಿಜಿ ಹೇಳೋದು, ಇದು ಇಂಗಿತ ಜ್ಞಾನ, ಇದೇ ಇಂಗಿತ ಜ್ಞಾನ ಅನ್ನೋದು. ಏನು, ಹೇಗೆ, ಅದು ಅರ್ಥ ಮಾಡ್ಕೋಬೇಕಲ್ಲ. ಈ ವಯಸ್ಸನ್ನು ಕೂತಂತವ್ರದ್ದು ತುಂಬಾ ತುಂಬಾ ಅನುಭವ, ಜೀವನಾನುಭವ ಇದನ್ನು ಹೇಳುತ್ತೆ. ಪ್ರತ್ಯಕ್ಷವಾಗಿ ಅನುಭವಿಸುತ್ತೀರಿ ಅಥವಾ ಇನ್ಯಾವುದೋ ಮನೆಯಲ್ಲಿ ನೋಡಿರ್ತೀರಿ. ಈ ಇಂಗಿತ ಜ್ಞಾನ ಇಲ್ಲದೆ ಇರುವಂತ ಬಂಧುಗಳು ಪರಿವಾರ, ಹಂಗಿಸುವ ಛಲ ಉಳ್ಳ ಸತಿ ಪುತ್ರ ಸಖರು. ಹಂಗಿಸುವಂತ ಛಲ ಇರುವಂತ ಹೆಂಡತಿ ಮಕ್ಕಳು, ಬಂಧು ಪರಿವಾರದವರು, ಇಂಥವರ ಮಧ್ಯದಲ್ಲಿ ಏನ್ ಹೇಳ್ತಾರಂತೆ ಅವರು? ಬಂಗಾರದ ಹಸಿ ಚುಚ್ಚೆ, ಬಂಗಾರದ ಸೂಜಿ ತಗೊಂಡು ನೋಡೋ, ನಾನಾಗಿದ್ದಕ್ಕೆ ನಿನಗೆ ಬಂಗಾರದ ಸೂಜಿ ಚುಚ್ಚಿದ್ದೀನಿ ಅಂತ ಹೇಳ್ತಾರಂತೆ. ಚುಚ್ಚಿಸ್ಕೊಂಡು ಹೇಳ್ತಾರೆ, ನೋವಾಗಲ್ವೇ? ಅದು ನಿನಗೆ ಸಿಂಗರದ ಬೊಟ್ಟು ಅಂತ ಹೇಳ್ತಾರಂತೆ. ಇಂಥವ್ರ ಬಗ್ಗೆ ಹೇಗಿರ್ಬೇಕು? ಡಿವಿಜಿ ಹೇಳೋದು ಮಂಗ ಬುದ್ಧಿಯ ಜನರು ಅಂತ. ಏನ್ ಮಾಡ್ಲಿಕ್ಕಾಗತ್ತೆ? ಮಂಗ ಬುದ್ಧಿ ಜನರು ಹಾಗೆ ಇರ್ತಾರಪ್ಪ. ಬದಲಾಗಿ ನೀನು ಹೇಗಿರ್ಬೇಕು ಅಂತ ಯೋಚನೆ ಮಾಡುವಂತ. ಇನ್ನೊಂದು ಪದ್ಯವನ್ನು ಹೇಳಿ ಮುಗಿಸ್ಬಿಡ್ತೀನಿ. ತುಂಬಾ ಅನ್ಕೊಂಡಿದ್ದೆ ಹೇಳ್ಬೇಕು ಅಂತ, ಆದ್ರೆ ಹೇಳೋದಕ್ಕೆ ಸಮಯ ಇಲ್ಲ. ಗಾಯತ್ರಿ ಅಂದ್ರೆ ಹೇಳ್ಬಿಟ್ಟಿದ್ದಾರೆ ಇಷ್ಟು ಸಮಯದಲ್ಲಿ ಮುಗಿಸ್ಬೇಕು ಅಂತ. ಅದಕ್ಕಾಗಿ ಆ ಸಮಯಕ್ಕೆ ಸರಿಯಾಗಿ ಮುಗಿಸ್ತೀನಿ. ನನಗೆ ತುಂಬಾ ಖುಷಿ ಕೊಟ್ಟುವಂತ, ಅಫ್ಕೋರ್ಸ್ ಎಲ್ಲ ಪದ್ಯಗಳು ಖುಷಿನೇ. ಒಂದು ಪದ್ಯ, ಅದರಲ್ಲಿ ಪದ್ಯದ ಸಂಖ್ಯೆ 759.
ಬರದಿಹುದರೆಣಿಕೆಯಲಿ ಬಂದಿಹುದ ಮರೆಯದಿರು, ಗುರುತಿಸೊಳಿತಿರುವುದನು ಕೇಡುಗಳ ನಡುವೆ ಇರುವ ಭಾಗ್ಯವ ನೆನೆದು ಬಾರೆನೆಂಬುದನ್ನು ಬಿಡು. ಹರುಷ ಕದೆ ದಾರಿಯಲು ಮಂಕುತಿಮ್ಮ, ಹರುಷ ಕದೆ ದಾರಿಯಲು ಮಂಕುತಿಮ್ಮ. ನನಗಂತೂ ಈ ಪದ್ಯವನ್ನು ಅದೆಷ್ಟು ಸಾವಿರ ಸಾರಿ ಹೇಳ್ಕೊಂಡಿದ್ದೀನಿ. ನಾನು ವಾಟ್ಸ್ಆಪ್ ಯೂಸ್ ಮಾಡುವಾಗಿಂದ ಈ ಪದ್ಯದ 2ನೇ ಸಾಲಿನ ಪ್ರಥಮಾರ್ಧ ಗುರುತಿಸು ಒಳಿತಿರುವುದನ್ನು ಅನ್ನೋದನ್ನ ನಾನು ವಾಟ್ಸ್ಆಪ್ ಹಾಕೊಂಡಿದ್ದೀನಿ. ಇದು ಪ್ರತಿ ಕುಟುಂಬದಲ್ಲೂ ಆಗ್ಬೇಕು. ಒಳ್ಳೆಯದನ್ನು ಗುರುತಿಸಬೇಕು. ನಮ್ಮ ಹಿರಿಯರೊಬ್ಬರಿದ್ರು ಸು ರಾಮಣ್ಣ ಅಂತ, ಇಲ್ಲಿ ನಾಗರಾಜ್ ಇದ್ದಾರೆ. ನನ್ನಂತ ಹಲವರಿಗೆ, ನಾಗರಾಜಿಂದ ಹಲವರಿಗೆ ಅವರು ಪ್ರೇರಣೆಯನ್ನು ಕೊಟ್ಟಂತವ್ರು. ಅವರು ಒಂದು ಡೈರಿಯನ್ನು ಕೊಟ್ಟಿದ್ರು. ಅದನ್ನು ಬರೆದಿದ್ರು, ಒಳ್ಳೆಯದನ್ನು ಗುರುತಿಸು, ಒಳ್ಳೆಯದನ್ನು ನೆನಪಿಡು, ಒಳ್ಳೆಯದನ್ನು ಮತ್ತೆ ಮತ್ತೆ ಹೇಳು ಅಂತ. ಕುಟುಂಬಗಳಲ್ಲಿ ಈ 3 ಆಗಲ್ಲ. ಒಳ್ಳೆಯದನ್ನು ಹುಡುಕಲ್ಲ ನಾವು, ಒಳ್ಳೆಯ ನೆನಪಿರೋದೇ ಇಲ್ಲ, ಒಳ್ಳೆಯದನ್ನು ಮತ್ತೆ ಮತ್ತೆ ಹೇಳೋದೇ ಇಲ್ಲ. ಡಿವಿಜನ್ ಹೇಳೋದು, ನಾನು ಈ ಪದ್ಯದ ಇನ್ಯಾವುದನ್ನು ಹೇಳೋದು, ಈ ಪದ್ಯ ಮಾತ್ರ ಹೇಳ್ತೀನಿ ಅಷ್ಟೇ, ಈ ಸಾಲು ಮಾತ್ರ ಹೇಳ್ತೀನಿ. ಗುರುತಿಸು ಒಳಿತಿರುವುದನ್ನು ಕೇಡುಗಳ ನಡುವೆ ಅನ್ನೋದು. ಇಲ್ಲಿ ಗಮನಿಸಿ, ನಾನೊಬ್ಬ ಶಿಕ್ಷಕ ಆಗಿದ್ದರಿಂದ ನನಗೊಂದು ಸ್ವಲ್ಪ ವ್ಯಾಕರಣ ಕೂಡ ಇದು ಕಾಣಿಸುತ್ತೆ. ಗಮನಿಸಿ, ಗುರುತಿಸು ಒಳಿತಿರುವುದನ್ನು ಅಂತ ಹೇಳಿದಾಗ ಅಲ್ಲಿ ಏಕವಚನದ ಭಾವ. ಕೇಡುಗಳ ಅದು ಬಹುವಚನ, ಬಹುಶಃ ಕೇಡುಗಳು ಬಹುವಚನವಾಗೇ ಇರುತ್ತೆ. ಒಳಿತು ಅದು ಏಕವಚನವೇ, ಕಡಿಮೆ ಒಂದೇ. ಇದು ಸಹಜ ಬಹುಶಃ ಎಲ್ಲರ ಜೀವನದಲ್ಲಿ. ಆದ್ರೆ ನಾವೇನ್ ಮಾಡ್ಬೇಕು? ಗುರುತಿಸು ಒಳಿತಿರುವುದನ್ನು, ಒಳ್ಳೆಯದನ್ನು ಹುಡುಕಬೇಕು, ಗುರುತಿಸ್ಬೇಕು ನಾವು. ಅಕಸ್ಮಾತ್ ಒಳ್ಳೆಯದನ್ನು ಗುರುತಿಸಿಲ್ಲ ಅಂದ್ರೆ ಏನಾಗುತ್ತೆ? ಒಂದು ಕಥೆಯನ್ನು ಹೇಳ್ಬಿಟ್ಟು ಮುಗಿಸ್ಬಿಟ್ಟು. ನನಗೆ ಆಗಲೇ ಮಾತಾಡ್ತಾ ಇದ್ದಾಗ, ಉಪಹಾರ ಮಾಡ್ತಾ ಇದ್ದಾಗ ಕೇಳಿದ್ರು, ಕಗ್ಗದ ಹುಚ್ಚು ನಿಮಗೆ ಹೆಂಗೆ ಹಿಡಿತು ಅಂತ ಒಬ್ಬರು ಹಿರಿಯರು ಕೇಳಿದ್ರು ನನಗೆ. ಹಾಗೆ ಹೇಳಿದೆ, ಕರ್ಜಿಗೆ ಅಂತವರು ಇಂಥವರೆಲ್ಲ ನಮಗಿಂತ ಹುಚ್ಚು ಹಿಡಿಸಿದ್ರು ಅಂತ. ಕರ್ಜಿಗೆ ಹೇಳಿದ್ರು ಅಂತ ಒಂದು ಕಥೆ ನಿಮ್ಗೆ ಹೇಳ್ಬಿಟ್ಟು ನನ್ನ ಮಾತನ್ನು ಮುಗಿಸ್ತೀನಿ. ಕರ್ಜಿಗೆ ಒಂದ್ಸರಿ ಸೌತ್ ಆಫ್ರಿಕಾಗೆ ಹೋಗಿದ್ರಂತೆ. ಬಹುಶಃ ನೀವು ಕೂಡ ಈ ಕಥೆ ಕೇಳಿದ್ರು. ಕೇಳಿದ್ರೆ ಇನ್ನೊಂದ್ಸರಿ ಕೇಳಿಸ್ಕೊತೀನಿ, ಎದ್ದವರಲ್ಲ ಧೈರ್ಯ. ಕರ್ಜಿಗೆ ಒಂದ್ಸರಿ ಸೌತ್ ಆಫ್ರಿಕಾ ಹೋಗಿದ್ರಂತೆ. ಅಲ್ಲೊಂದು ಹೋಟೆಲ್ ಇದ್ರು. ಬೆಳಿಗ್ಗೆ ಪೇಪರ್ ಬಂತು. ಆ ನ್ಯೂಸ್ ಪೇಪರ್ ಅಲ್ಲಿ ಫ್ರಂಟ್ ಪೇಜ್ ಅಲ್ಲಿ ಒಂದು ಜಾಹೀರಾತು ಇತ್ತಂತೆ. ಜಾಹೀರಾತಲ್ಲಿ 2 ಭಾಗವನ್ನು ಮಾಡಿದ್ರು. ಆ ಜಾಹೀರಾತು ಮೇಲ್ಗಡೆಗೆ ಒಬ್ಬಳು ತಾಯಿ ಜಾಹೀರಾತು ಕೊಟ್ಟಿದ್ದು ಏನಂದ್ರೆ, ನನಗಿರುವಂತ ಒಬ್ಬನೇ ಮಗ, ಅವರ ಅಂತ್ಯಕ್ರಿಯೆಯನ್ನು ಮುಗಿಸಿ, ದಫನ್ ಕಾರ್ಯವನ್ನು ಮುಗಿಸಿ ಈಗಷ್ಟೇ ಬರ್ತಾ ಇದ್ದೀನಿ ಅಂತ ಆ ಜಾಹೀರಾತು, ಅಡ್ವರ್ಟೈಸ್ಮೆಂಟ್ ಅದು ಆರಂಭ ಆಗಿತ್ತು. ಹಾಗೆ ನೋಡಿದ್ರೆ ಆ ಮಗ ಸೆಲೆಬ್ರಿಟಿ ಆಗಿದ್ರೆ ಅವನು ಸತ್ತಿದ್ದು ಒಂದು ನ್ಯೂಸ್ ಆಗಬೇಕಾಗಿತ್ತು, ಜಾಹೀರಾತು ಕೂಡ ಅಗತ್ಯ ಇಲ್ಲ. ಆದ್ರೆ ಆ ತಾಯಿ ಜಾಹೀರಾತು ಕೊಟ್ಟಿದ್ದಂತೆ. ಅದರಲ್ಲಿ ಮುಂದುವರಿತಾ ತಾಯಿ ಹೇಳ್ತಾಳೆ, ನನಗೆ ಈ ಮಗ ಇದಾರಲ್ಲ, ಈಗಷ್ಟೇ ದಫನ್ ಮಾಡಿ ಬಂದಲ್ಲ, ತುಂಬಾ ವಿಷಯ ಇಷ್ಟ ಆಗ್ತಾ ಇರಲಿಲ್ಲ. ಮಗ ಚಿಕ್ಕ ವಯಸ್ಸಲ್ಲಿ ಶಾಲೆಗೆ ಹೋಗುವಾಗ ಮಗ ತುಂಬಾ ಚೆನ್ನಾಗಿ ಇನ್ಸರ್ಟ್ ಮಾಡ್ಕೊಂಡು ಹೋಗ್ಬೇಕು ಅಂತ ಅನ್ಸುತ್ತಾ ಇತ್ತು. ನಾನೇ ಅವನಿಗೆ ಶರ್ಟ್ ಪ್ಯಾಂಟ್ ಹಾಕ್ಬಿಟ್ಟು ಇನ್ಸರ್ಟ್ ಮಾಡಿ ಟಕ್ ಮಾಡ್ತಾ ಇದ್ದೆ. ಒಂದು ಕ್ಷಣ ನಾನು ಹೀಗೆ ತಿರುಗೋ ಹೊತ್ತಿಗೆ ಅವ್ರು ಇನ್ಸರ್ಟ್ ಎಲ್ಲ ಕಿತ್ತಾಕೊಂಡ್ಬಿಡೋರು. ನನಗೆ ಇಷ್ಟ ಆಗ್ತಾ ಇರಲಿಲ್ಲ. ತಲೆ ತುಂಬ ಹುಡುಗರು ಓದ್ಲಿಕ್ಕೆ ಅವನಿಗೆ ಬಾಚಣಿಗೆ ತಗೊಂಡು ನಾನು ಹೀಗೆ ಚೆನ್ನಾಗಿ ಕ್ರಾಪ್ ಮಾಡೋ ಪ್ರಯತ್ನ ಮಾಡ್ತಾ ಇದ್ದೆ. ಬಾಚಣಿಗೆ ಕೆಳಗಿಡ ಹೊತ್ತಿಗೆ ಈ ಹುಡುಗ ಕೂದಲೆಲ್ಲ ಕೆದರ್ಕೊಂಡ್ಬಿಡೋದು. ನನಗೆ ಇಷ್ಟ ಆಗ್ತಾ ಇರಲಿಲ್ಲ. ಶಾಲೆಗೆ ಶೂ ಹಾಕೊಂಡು ಹೋಗ್ತಾ ಇದ್ದ. ಅವನು ಶೂ ತೆಗೆದಿಟ್ಟಿದ್ದು ಯಾವತ್ತೂ ನೋಡಿಲ್ಲ. ತಾಯಿ ಹೇಳಿದಂತ ಮಾತು, ಬರೋನು ಬಲಗಾಲನ್ನ ಕಿಕ್ ಮಾಡ್ತಾ ಇದ್ದ, ಶೂ ಎಲ್ಲೋ ಹೋಗಿ ಬೀಳ್ತಾ ಇತ್ತು. ಎಡಗಾಲ ಕಿಕ್ ಮಾಡ್ತಾ ಇದ್ದ, ಶೂ ಇನ್ನೆಲ್ಲ ಹೋಗಿ ಬೀಳ್ತಾ ಇತ್ತು. ಹಾಗೆ ಬರ್ತಾ ಇದ್ದ. ಹೀಗೆ ಶೂ ತೆಗೆದಿಡೋದು ನನಗೆ ಇಷ್ಟ ಆಗ್ತಾ ಇರಲಿಲ್ಲ. ಸಾಕ್ಸ್ ತೆಗಿತಾನೆ ಇಲ್ಲ ಸ್ವಾಮಿ. ಬದಲಾಗಿ ಅವನು ಸಾಕ್ಸ್ ಹಾಕೊಂಡು ಮನೆ ಒಳಗೆ ಬಂದ್ರೆ ರೂಮ್ ತುಂಬಾ ಆ ಗಬ್ಬು ವಾಸನೆ ಬರೋದು ನನಗೆ ಇಷ್ಟ ಆಗ್ತಾ ಇರಲಿಲ್ಲ. ಊಟ ಮಾಡಿದ ನಂತರ ಕೈ ತೊಳಿತಾ ಇರಲಿಲ್ಲ. ಬೆಡ್ ಸ್ಪ್ರೆಡ್ ಇರುತ್ತಲ್ಲ, ಅದಕ್ಕೆ ಹೀಗೆ ಒರೆಸ್ಕೊಂಡ್ಬಿಡೋದು ನನಗೆ ಇಷ್ಟ ಆಗ್ತಾ ಇರಲಿಲ್ಲ. ನನ್ನ ಜೊತೆ ಕೂತ್ಕೊಂಡು ಊಟ ಮಾಡೋ ಅಂತ ಹೇಳಿದ್ರೆ ಊಟ ಮಾಡ್ತಾ ಇರಲಿಲ್ಲ. ತಟ್ಟೆ ತಗೊಂಡು ಅವ್ನ ರೂಮಿಗೆ ಹೋಗಿ ಊಟ ಮಾಡ್ತಾ ಇದ್ದ. ಹೋಗಿ ಪೂರ್ತಿ ಊಟ ಮಾಡ್ತಿದ್ದ, ಎಷ್ಟೋ ತಿಂತಾ ಇದ್ದ, ಇನ್ನೊಂದಷ್ಟು ಬಿಡ್ತಾ ಇದ್ದ. ನನಗೆ ಇಷ್ಟ ಆಗ್ತಾ ಇರಲಿಲ್ಲ. ಗಿಟಾರ್ ಬೇಕು ಅಂತ ಕೇಳ್ದ, ತಂದು ಕೊಟ್ಟೆ, ಹಠ ಮಾಡ್ದ ಅಂತ. ಆ ಗಿಟಾರ್ ಧನ್ 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 ನುಡಿಸೋನು. ನನಗೆ ಅಡಿಗೆ ಮಾಡೋದು ಕಷ್ಟ ಆಗ್ತಾ ಇತ್ತು, ಕೇಳಿಸ್ಕೊಳ್ಲಿಕ್ಕೆ ಆಗ್ತಾ ಇರಲಿಲ್ಲ. ಬೈದೆ ಒಂದು ದಿವಸ ಅವ್ನ ರೂಮಿಗೆ ಹೋಗಿ ಗಿಟಾರ್ ನೆಲಕ್ಕೆ ಹೊಡೆದೆ. ಅವನೇ ತಲೆ ಕೇಳಿಸ್ಕೊಂಡಿಲ್ಲ, ಹಾಗೆ ಬಿಟ್ಟಿದ್ದಾನ. ನನಗೆ ಈ ಸ್ವಭಾವ ಇಷ್ಟ ಆಗ್ತಾ ಇರಲಿಲ್ಲ. ಹೀಗೆ ಇಷ್ಟ ಆಗದೆ ಇರುವಂತದ್ದೆಲ್ಲವನ್ನು ಕೂಡ ಒಂದು ಕಡೆಗೆ ಪಟ್ಟಿ ಮಾಡ್ತಾರೆ, ಇನ್ನೊಂದು ಕಡೆಗೆ ಇನ್ನೊಂದು ಪಟ್ಟಿ ಇತ್ತು. ತಾಯಿ ಆ ಜಾಹೀರಾತು ಮುಂದುವರ್ಸ್ಕೊಂಡು ಹೇಳ್ತಾ ಇರುತ್ತೆ,
ನನ್ನ ಮಗ ಇಂಥ ಸ್ಥಿತಿಯಲ್ಲೇ ಡಿಗ್ರಿ ತನಕ ಹೆಂಗೋ ಓದ್ದ, ಯಾವುದೋ ಪುಣ್ಯ ಡಿಗ್ರಿ ಕೂಡ ಸಿಕ್ತು, ಅವರ ಅದೃಷ್ಟ ಚೆನ್ನಾಗಿತ್ತು, ಒಂದು ಕಂಪ್ನಿ ಕೆಲಸ ಕೂಡ ಸಿಕ್ತು. ಇವತ್ತು ಬೆಳಿಗ್ಗೆ ಕಂಪ್ನಿ ಕೆಲಸಕ್ಕೆ ಹೋಗಿದ್ದಾನೆ. ಹೋದನು ಮಧ್ಯಾಹ್ನ ಲಂಚ್ ಊಟ ಸಮಯದಲ್ಲಿ ಫೋನ್ ಮಾಡ್ದ ಮನೆಗೆ, ಅಮ್ಮ ಇವತ್ತು ತುಂಬಾ ಖುಷಿ ಆಗ್ತಾ ಇದೀಮ್ಮ. ಇವರಿಗೆ ಅನಿಸ್ತು, ಯಾವತ್ತು ಫೋನ್ ಮಾಡದೇ ಇರುವಂತ ಮಗ ಮುಖ ಕೊಟ್ಟು ಮನೆಯಲ್ಲೇ ಮಾತಾಡಿಸದೇ ಇರೋರು ಇವತ್ತು ಫೋನ್ ಮಾಡ್ತಾ ಇದ್ದಾರಲ್ಲ, ಏನಾಯ್ತಪ್ಪ ಅಂತ ಕೇಳಿರುತ್ತೆ. ಮಗ ಆ ಕಡೆಯಿಂದ ಹೇಳ್ದ, ಅಮ್ಮ ಇವತ್ತು ಯಾಕೆ ಖುಷಿ ಆಗ್ತಾ ಇದೆ ಗೊತ್ತಾ, ನಾನು ದುಡಿದು ಊಟ ಮಾಡ್ತಾ ಇದ್ದೀನಿ, ಅದಕ್ಕೆ ಖುಷಿ ಆಗ್ತಾ ಇದೆ. ನಾನು ಕೆಲಸಕ್ಕೆ ಸೇರ್ಕೊಂಡಲ್ಲ, ಇಷ್ಟು ದಿವಸ ನೀನು ದುಡಿದಂತ ದುಡಿಮೆಯಿಂದ ನಾನು ಊಟ ಮಾಡ್ತಾ ಇದ್ದೆ, ಇವತ್ತು ನನ್ನ ದುಡಿಮೆಯಿಂದ ಊಟ ಮಾಡ್ತಾ ಇದ್ದೀನಿ. ಆದ್ರೆ ವಿಶೇಷ ಏನ್ ಗೊತ್ತಾ ಅಮ್ಮ, ನನ್ನ ದುಡಿಮೆಗೆ ನನ್ನ ಅನ್ನಕ್ಕೆ ಕಾರಣ ಆಗಿದ್ದು ನೀನು. ನಾನು ಹೇಗಿದ್ದೇನೆ ನನಗೆ ಗೊತ್ತಮ್ಮ, ನಾನು ಹೇಗೆ ತಿದ್ದಿದೆಯಾ, ಎಷ್ಟು ಕಷ್ಟಪಟ್ಟಿದೆ ಅಂತ ನನಗೆ ಗೊತ್ತು. ನನ್ನ ಇವತ್ತಿನ ಈ ದುಡಿಮೆಯ ಅನ್ನಕ್ಕೆ ಕಾರಣ ಆಗಿದ್ದು ನೀನು. ಐ ಲವ್ ಯು ಅಮ್ಮ, ನೀನೊಂದು ತುಂಬಾ ಇಷ್ಟ ನನಗೆ ಅಂತ ಮಗ ಫೋನಲ್ಲಿ ಹೇಳ್ದ. ಜಸ್ಟ್ ಇಮ್ಯಾಜಿನ್, ಈ ರೀತಿ ಇದ್ದಂತ ಹುಡುಗ ಫೋನ್ ಮಾಡಿಬಿಟ್ಟು ಐ ಲವ್ ಯು ಅಮ್ಮ, ನೀನಂದ್ರೆ ಇಷ್ಟ ನನಗೆ ಅಂತ ಹೇಳಿದ್ರು. ತಾಯಿ ಏನ್ ಅನ್ಕೊಂಡ್ರು, ಅಯ್ಯೋ ಹುಚ್ಚು ಮುಂಡೆ ನೀನು ನೋಡ್ಕೋತಾನೆ ಬಿಡು, ಆಯ್ತು ಬಿಡಪ್ಪ ಅಂತ ಫೋನ್ ಇಟ್ಟಂತೆ. ಇದಾಗಿ ಒಂದು 4-5 ಗಂಟೆಗೆ ಇನ್ನೊಂದು ಕಾಲ್ ಬಂತು ಅವರಿಗೆ. ಆ ಕಾಲ್ ಏನ್ ಗೊತ್ತಾ, ಒಂದು ಆಸ್ಪತ್ರೆಯಿಂದ ಬಂದಿರುವಂತ ಕಾಲು. ಅದನ್ನು ಹೇಳಿದಂತೆ ಒಂದು ID ಕಾರ್ಡ್ ಇತ್ತು, ಆ ID ಕಾರ್ಡ್ ರಸ್ತೆಯಲ್ಲಿ ಅಪಘಾತ ಆಗಿ ಬಿದ್ದಿರುವಂತ ಒಬ್ಬ ವ್ಯಕ್ತಿದು. ಈ ತರದ ಗುಂಗುರು ಕೂದಲಿತ್ತು, ಈ ತರ ಡ್ರೆಸ್ ಹಾಕೊಂಡಿದ್ದ, ID ಕಾರ್ಡ್ ಈ ನಂಬರ್ ಸಿಕ್ತು, ಅದಕ್ಕಾಗಿ ಫೋನ್ ಮಾಡ್ತಾ ಇದ್ದೀವಿ, ತುಂಬಾ ಕ್ರಿಟಿಕಲ್ ಸ್ಟೇಜ್ ಅಲ್ಲಿ ಇದ್ದಾರೆ, ದಯವಿಟ್ಟು ಒಂದ್ಸರಿ ಬಂದು ನೋಡ್ಕೊಂಡು ಹೋಗಿ, ನಿಮ್ದೇ ಮಗುನ ನೋಡ್ಕೊಂಡು ಹೋಗಿ ಅಂತ ಕಾಲ್ ಮಾಡಿ ಫೋನ್ ಇಟ್ಟರಂತೆ. ತಾಯಿ ಇಟ್ಕೊಂಡ್ರು, ಮನೆಯಿಂದ ದೌಡಾಯಿಸಿ ಆಸ್ಪತ್ರೆಗೆ ಹೋದ್ರು. ನನ್ನ ಮಗ ಮಾತ್ರ ಆಗದೇ ಇರ್ಲಪ್ಪ ಅಂತ ಪ್ರತಿ ಹೆಜ್ಜೆಗೂ ಬೇಡ್ಕೊಂಡು ಆಸ್ಪತ್ರೆಗೆ ಹೋದ್ರು. ಆಸ್ಪತ್ರೆಗೆ ಹೋಗಿ ಯಾವ ವ್ಯಕ್ತಿಯನ್ನು ನೋಡಿದ್ರು, ದಾರಿ ಉದ್ದಕ್ಕೂ ಕೇಳ್ಕೊಂಡಿದ್ರಲ್ಲ ಆಗ್ಬಾರ್ದು ಅಂತ, ಯಾವ್ದು ಆಗ್ಬಾರ್ದು ತಂದ್ಕೊಂಡಿದ್ರು ಅದೇ ಆಗಿತ್ತು. ಅಂದ್ರೆ ಇವ್ರ ಮಗನಿಗೆ ಆಕ್ಸಿಡೆಂಟ್ ಆಗಿತ್ತು, ಮೈ ತುಂಬಾ ರಕ್ತ, ಕೆಲವು ಕಡೆ ಬ್ಯಾಂಡೇಜ್ ಹಾಕಿದ್ದಾನೆ. ಮಗ ಬೆಳೆದು ನಿಂತಿರುವಂತ ಒಬ್ಬನೇ ಮಗ, ಆತ ಆಕ್ಸಿಡೆಂಟ್ ಆಗಿ ಮಲ್ಕೊಂಡಿದ್ದಾನೆ, ಮೈ ತುಂಬಾ ಗಾಯ ಆಗಿದೆ. ಡಾಕ್ಟರ್ ಹೇಳಿದ್ರು ತುಂಬಾ ಡಿಸ್ಟರ್ಬ್ ಮಾಡಬೇಡಿ ಅಂತ ಹೇಳಿದ್ರಂತೆ. ತುಟಿ ಮಾತ್ರ ಆಡ್ತಾ ಇದೆ. ಇವ್ರು ಅಂದ್ಕೊಂಡ್ರು, ಮಗನ ಕೈ ಹಿಡ್ಕೊಂಡು ಮಗನ ತುಟಿ ಮಾತ್ರ ಆಡ್ತಾ ಇತ್ತಲ್ಲ, ಏನು ಹೇಳಲಿಕ್ಕೆ ಪ್ರಯತ್ನ ಪಡ್ತಾ ಇದ್ದಾರೆ ಅಂತ. ಆಗ ಈ ತಾಯಿಗೆ ಅನ್ನಿಸ್ತಂತೆ, ಮಗ ಲಾಸ್ಟಿಗೆ ಫೋನ್ ಮಾಡಿದಾಗ ಹೇಳಿದಲ್ಲ ಐ ಲವ್ ಯು ಅಮ್ಮ, ನೀನಂದ್ರೆ ಇಷ್ಟ ಅಂತ ಹೇಳಿದಲ್ಲ, ಬಹುಶಃ ಮಗ ಅದನ್ನೇ ಹೇಳ್ತಿರ್ಬೇಕು, ಇನ್ನೇನು ಹೇಳ್ತಾನೆ ಅಂತ ಅನ್ಕೊಂಡು ತಾಯಿ ಮನಸ್ಸನ್ನು ಅಂದ್ಕೊಂಡ್ರು. ಐ ಲವ್ ಯು ಅಂತ ಮಗು ಹೇಳ್ತಾ ಇದೆ, ಅಮ್ಮ ನಿನ್ನ ಇಷ್ಟ ಅಂತ ಹೇಳ್ತಾ ಇದೆ ಅಂತ. ಯಾವಾಗ ತಾಯಿಯ ಮನಸ್ಸಲ್ಲಿ ಆ ಭಾವನೆ, ಆ ವಾಕ್ಯದ ನೆನಪಾಯಿತು, ಹಿಡಿದಿರುವಂತ ಮಗುವಿನ ಕೈ ಭಾರ ಆಯ್ತು. ಅಂದ್ರೆ ಮಗು ಅಲ್ಲಿ ಹಿಡಿಕೊಂಡು ತಾಯಿ ಅಂತ್ಯ ಸಂಸ್ಕಾರ ಮುಗಿಸ್ತಾಳೆ, ಮುಗಿಸಿ ಮನೆಗೆ ಬರ್ತಾಳೆ. ಆ ಜಾಹೀರಾತಿನ ಬಲಗಡೆಗೆ ಇನ್ನೊಂದು ಕಾಲಂ ಬರೀತಾಳೆ, ನಿನ್ನೆ ತನಕ ನನ್ನ ಹುಡುಗ ಶೂ ಕಿತ್ತು ಬಿಸಾಡ್ತಾ ಇದ್ದಲ್ಲ ಚಿಕ್ಕ ಮಾಡಿ, ಇಡೀ ಜೀವನ ಪೂರ್ತಿ ಇಷ್ಟ ಆಗಿರಲಿಲ್ಲ, ಈಗ ಇಷ್ಟ ಆಗ್ತಾ ಇದೆ. ಆ ಶೂ ಅನ್ನ ನನ್ನ ಕೈಯಾರೆ ಜೋಡಿಸಿರ್ತಾ ಇದ್ದೀನಿ, ನನಗದು ಇಷ್ಟ ಆಗ್ತಾ ಇದೆ. ನನ್ನ ಜೀವನದಲ್ಲಿ ನಾನು ಯಾವತ್ತೂ ಮಗನ ರೂಮಿಗೆ ಆಸೆ ಪಟ್ಟು ಹೋಗ್ತೇ ಇಲ್ಲ, ಆದ್ರೆ ಇವತ್ತು ಗೊತ್ತಿಲ್ಲದ ನನ್ನ ಕಾಲುಗಳು ನನ್ನ ಮಗನ ರೂಮಿಗೆ ಹೋಗ್ತಾ ಇದೆ, ನನಗೆ ಇಷ್ಟ ಆಗ್ತಾ ಇದೆ. ನಿನ್ನೆ ರಾತ್ರಿ ಊಟ ಮಾಡಿ ತಟ್ಟೆನಲ್ಲೇ ಇಟ್ಟಿದ್ದಾರೆ, ಹಳಸೋಗಿತ್ತು, ವಾಸನೆ ಬರ್ತಾ ಇದೆ. ಆ ತಟ್ಟೆಯನ್ನು ತಗೊಂಡು ಮಗ ಬಿಟ್ಟಿರುವಂತ ಹಳಸಿದ ಅನ್ನದ ಅಗಳನ್ನ ತೆಗೆದು ಬಾಯಲ್ಲಿ ಇಟ್ಕೊಂಡೆ. ಜೀವನ ಪೂರ್ತಿ ಇಷ್ಟ ಆಗಲಿಲ್ಲ, ಇವತ್ತು ಇಷ್ಟ ಆಗ್ತಾ ಇದೆ. ಗಿಟಾರ್ ನಾನೇ ಮುರಿದಾಕಿದ್ನಲ್ಲ, ನಾನೇ ಜೋಡಿಸಿಟ್ಟೆ, ಇವತ್ತು ಆವತ್ತು ಇಷ್ಟ ಆಗಿರಲಿಲ್ಲ, ಇವತ್ತು ಇಷ್ಟ ಆಗ್ತಾ ಇದೆ. ಹೀಗೆ ಎಡಗಡೆಗೆ ಇಷ್ಟ ಆಗಲ್ಲ ಅಂತ ಹೇಳಿದ್ದೆಲ್ಲವನ್ನು ಈಗ ಇಷ್ಟ ಆಗ್ತಾ ಇದೆ ಅಂತ ಬರುವಂತ ತಾಯಿ ಕೊನೆಯಲ್ಲಿ ಹೇಳ್ತಾಳೆ, ನನಗೆ ಒಂದು ಆಸೆ ಇದೆ, ನನ್ನ ಮಗ ನನಗೆ ಗೆದ್ದುಬಿಟ್ಟ, ಏನಂದ್ರೆ ಕೊನೆಯಲ್ಲಿ ಐ ಲವ್ ಯು ಅಮ್ಮ ಅಂತ ಹೇಳ್ಬಿಟ್ಟ. ನನಗೂ ಆಸೆ, ಐ ಲವ್ ಯು ಟು, ನನಗೆ ನೀನೊಂದು ಜೀವ ಕಣೋ, ನೀನು ಬಿಟ್ಟು ಬೇರೆ ಪ್ರಪಂಚ ಇಲ್ಲ ನನಗೆ ಅಂತ ಹೇಳಬೇಕು ಅಂತ ಆಸೆ. ಯಾರಿಗೆ ಹೇಳಿ, ಮಗನೇ ಇಲ್ವಲ್ಲ ಇವತ್ತು. ಇಷ್ಟು ಹೇಳ್ತಾ ತಾಯಿ ಕೊನೆಯಲ್ಲಿ ಒಂದು ಸಾಲು ಬರೀತಾಳೆ, ಯಾರಿಗಾದ್ರೂ ಒಳ್ಳೆಯದನ್ನ ಗುರುತಿಸಿ ಹೇಳ್ಬೇಕು ಅಂತಿದ್ರೆ ತಕ್ಷಣಕ್ಕೆ ಹೇಳ್ಬಿಡಿ. ಯಾಕೆ ಅಂದ್ರೆ ಮರುಕ್ಷಣದಲ್ಲಿ ನೀವು ಹೇಳ್ಬೇಕು ಅನ್ಕೊಂಡ್ರಂತ ವ್ಯಕ್ತಿ ಜೀವನ ಪೂರ್ತಿ ಪರ್ಮನೆಂಟ್ ಆಗಿ ನಿಮಗೆ ಸಿಗದೇ ಇರ್ಬೋದು. ಒಳ್ಳೇದಂತ ಅನಿಸಿದ್ರೆ ತಕ್ಷಣಕ್ಕೆ ಹೇಳಿ ಅಂತ. ಬಹುತೇಕ ಕುಟುಂಬಗಳಲ್ಲಿ ಆಗುವಂಥದ್ದು ಇಂಥದ್ದೇನೆ. ನಾವು ಒಳ್ಳೆಯದನ್ನು ಹೇಳಲ್ಲ, ಒಳ್ಳೆಯದನ್ನು ಗುರುತಿಸಿದ್ರೆ, ಒಳ್ಳೆಯದನ್ನು ಮತ್ತೆ ಮತ್ತೆ ಹೇಳಿದ್ರೆ, ಒಳ್ಳೆಯದನ್ನು ನೆನಪಿಟ್ಕೊಂಡ್ರೆ ಖಂಡಿತವಾಗಿ
ಕುಟುಂಬ ಚೆನ್ನಾಗಿ ಆಗಲೇಬೇಕು. ಅದನ್ನೇ ಡಿವಿಜನ್ ಹೇಳೋದು, ಗುರುತಿಸು ಒಳಿತಿರುವುದನ್ನು ಕೇಡುಗಳ ನಡುವೆ ಅಂತ. ನಮ್ಮ ಜೀವನದ ಮಂತ್ರವೂ ಕೂಡ ಇದೇ ಆಗಲಿ. ಅವಕಾಶಕ್ಕಾಗಿ ಧನ್ಯವಾದ. ಇದರ ರಾಗ ಸಂಯೋಜನೆ ಕುವೆಂಪು ಅವರ ದೋಣಿ ಸಾಗಲಿ ಮುಂದೆ ಹೋಗಲಿ ಭಾವಗೀತೆ, ಇದು ಚಿತ್ರಗೀತೆಯೂ ಆಗಿದೆ. ಅದರ ಹೋಲಿಕೆ ಈ ಸುಳಿವನ್ನು ಲೇಖಕರೇ ನೀಡಿದ್ದಾರೆ. ನಮಿಪೆ ಮಂಗಳೆ ಸುಜಲೆ ಸುಫಲೆಗೆ ಸಸ್ಯ ಶ್ಯಾಮಲೆ ರೂಪಿಗೆ ನಮಿಪೆ ಮಲಯಜ ಶೀತವಾಸು ಗಂಧಧಾರಿಣಿ ಮಾತಿಗೆ ನಮಿಪೆ ಮಂಗಳೆ ಸುಜಲೆ ಸುಫಲೆಗೆ ಸಸ್ಯ ಶ್ಯಾಮಲೆ ರೂಪಿಗೆ ನಮಿಪೆ ಮಲಯಜ ಶೀತವಾದ ಸುಗಂಧಧಾರಿಣಿ ಮಾತಿಗೆ ಹುಣ್ಣಿಮೆಯ ಬೆಳಕಿಂದ ಶೋಭಿಸಿ ಪುಳಕಗೊಳ್ಳುವ ರಾತ್ರಿಗೆ ಹಣ್ಣು ಹೂಗಳ ನಿತ್ತು ಸಲಹುವ ವನವನುಟ್ಟಿಹ ಧಾತ್ರಿಗೆ ಮುಗುಳು ನಗುತಿಹ ಮಧುರ ಭಾಷಿಣಿ ವಿಮಲೆ ಸುಖದೆಗೆ ವರದೆಗೆ ಜಗವ ರಕ್ಷಿಸೆ ರೌದ್ರ ರೂಪದಿ ಛತ್ರ ಧರಿಸಿಹ ದೇವಿಗೆ ನಮಿಪೆ ಮಂಗಳೆ ಸುಜಲೆ ಸುಫಲೆಗೆ ಸಸ್ಯ ಶ್ಯಾಮಲೆ ರೂಪಿಗೆ ನಮಿಪೆ ಮಲಯಜ ಶೀತವಾದ ಸುಗಂಧಧಾರಿಣಿ ಮಾತೆಗೆ ಪುತ್ರರೆಲ್ಲರೂ ಕೋಟೆ ಕರದೊಳು ಖಡ್ಗ ಬಿಡಿದುದ ಕಂಡೆಯ ಶತ್ರು ಸಂಹರೆಯಾದ ದೇವಿಯೇ ಸಬಲೆ ನೀ ನಿಸ್ಸಂಶಯ ನೀನೆ ವಿದ್ಯಾ ನೀನೆ ಮರ್ಮವು ನೀನೆ ಜೀವನ ಧರ್ಮವು ನೀನೆ ಜೀವ ಶರೀರ ಹೃದಯವು ನೀನೆ ಶಕ್ತಿಯ ಕೇಂದ್ರವು ನಮಿಪೆ ಮಂಗಳೆ ಸುಜಲೆ ಸುಫಲೆಗೆ ಸಸ್ಯ ಶ್ಯಾಮಲೆ ರೂಪಿಗೆ ನಮಿಪೆ ಮಲಯಜ ಶೀತವಾತ ಸುಗಂಧಧಾರಿಣಿ ಮಾತಿಗೆ ನೀನೆ ವೀಣಾ ಪಾಣಿ ನೀನೆ ಕಮಲ ಪುಷ್ಪ ನಿವಾಸಿನಿ ನೀನೆ ದುರ್ಗಾ ನೀನೆ ಕಾಳಿ ಸಕಲ ಶತ್ರು ವಿನಾಶಿನಿ ಅಮಲೆ ಕಮಲೆಯ ಅತುಲೆ ಸುಜಲೆಯೇ ಸುಫಲ ಮಂಗಳೆ ಸುಷ್ಮಿತೆ ನಮಿಪೆ ನಿನ್ನಯ ಚರಣ ಕನುದಿನ ಮರಳೆಮ್ಮೆಯ ಅಸ್ಮಿತೆ ನಮಿಪೆ ಮಂಗಳೆ ಸುಜಲೆ ಸುಫಲೆಗೆ ಸಸ್ಯ ಶ್ಯಾಮಲೆ ರೂಪಿಗೆ ನಮಿಪೆ ಮಲಯಜ ಶೀತವಾತ ಸುಗಂಧಧಾರಿಣಿ ಮಾತೆಗೆ ಇದುವೆ ಬಂಕಿಮ ಚಂದ್ರ ವಿರಚಿತ ಗೀತೆ ವಂದೇ ಮಾತರಂ ಮಧುರವಾಗಿಹ ಕವಿತೆ ಮೊಳಗಲಿ ಜನರ ನಡುವೆ ನಿರಂತರಂ ಜೋಡಿ ಪದಗಳ ಮಂತ್ರವಿದು ನಿಜ ಮೋಡಿ ಮಾಡಿತು ಭುವಿಯಲಿ ಕೂಡಿಕೊಳ್ಳಲಿ ಮತ್ತೆ ಭಾರತ ಹಾಡು ಹಾಡುತ್ತ ಜೊತೆಯಲಿ ನಮಿಪೆ ಮಂಗಳೆ ಸುಜಲೆ ಸುಫಲೆಗೆ ಸಸ್ಯ ಶ್ಯಾಮಲೆ